ಕೊಡುವುದಕ್ಕಾಗಿ ನಮಗೋಸ್ಕರ ತನ್ನನ್ನು ಸಹ ಕೊಡುವುದಕ್ಕೆ ಹಿಂಜರಿದಂತ ಅಪಾರವಾದ ಪ್ರೀತಿಯನ್ನು ಅನುಗ್ರಹಿಸಿದ ದೇವರು ನೀವಾಗಿದ್ದೀರಿ. ಮಹೋನ್ನತನೇ, ನಾವು ನಿನ್ನಿಂದ ಪ್ರೀತಿಯನ್ನ ಪಡೆದುಕೊಳ್ತಿದ್ದೇವೆ ವಿನಃ ನಾವು ನಿನಗೆ ಪ್ರೀತಿಯನ್ನು ಹಿಂದಿರುಗಿಸಲು ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಿನ್ನ ಪ್ರೀತಿ ಎಷ್ಟು ಉನ್ನತವಾಗಿದೆ. ನಾಮಕ್ಕೆ ಸೋದನ್ನು ಸಲ್ಲಿಸುವಂತೆ ಚಿಕ್ಕ ಹಿಂಡಾಗಿ ಕೂಡಿ ಬಂದಿರುವಂತ ಬೋಧಕರುಗಳನ್ನು, ಸಹೋದರರನ್ನು, ಸಹೋದರ ಸಹೋದರಿಯನ್ನು ಆಶ್ರಯಿಸಿ ಬಲಪಡಿಸು. ಪ್ರತಿದಿನ ಸಂಜೆ ನಡೆಯುವಂತ ಈ ಶಬ್ಬತ್ ಶಾಲೆಯ ಪಾಠಗಳಿಗೆ ಅನೇಕರು ಭಾಗವಹಿಸಿ ಆಧ್ಯಾತ್ಮಿಕ ರೀತಿಯಲ್ಲಿ ಬಲಗೊಂಡು ಎಲ್ಲರೂ ನಿನ್ನ ರಾಜ್ಯಕ್ಕೆ ಎದುರು ಮಕ್ಕಳಾಗುವಂತೆ ತಮ್ಮನ್ನು ಸಿದ್ಧಪಡಿಸಿಕೊಳ್ಳೋದಕ್ಕೆ ಬೇಕಾದ ಆತ್ಮೀಯ ವರದಾನಗಳನ್ನು ನಿರ್ವಹಿಸಿ ಬಲಪಡಿಸಬೇಕೆಂದು ಬೇಡಿಕೊಳ್ಳುವಂತರಾಗಿದ್ದೇವೆ ಸ್ವಾಮಿ. ವಿಶೇಷವಾಗಿ ಈ ಒಂದು ಕೂಟವನ್ನು ನಡೆಸುವಂತಹ ಬೋಧಕರಾದಂತಹ ಎಂ ರಾಜರವನ್ನ ವಿಶೇಷವಾಗಿ ಆಶ್ರಯಿಸು, ಕುಟುಂಬದ ಬಲಪಡಿಸು. ಅವರಿಗೆ ಚೈತನ್ಯ ಆರೋಗ್ಯ ಕೊಟ್ಟು ಚೇತರಿ ಆ ಶಕ್ತಿಯಿಂದ ಕೆಲಸವನ್ನು ಮಾಡುವುದಕ್ಕೆ ಅವ್ರು ನೀನೇ ಪ್ರೋತ್ಸಾಹಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಅದೊಂದಾವತಿ ನಮ್ಮೊಬ್ಬರನ್ನು ಆಶ್ರಯಿಸಿ ಬಲಪಡಿಸಿ. ಹೆಚ್ಚಾಗಿ ನಿನ್ನವಾಗಿ ತಿಳಿಸುವಂತಹ ವಿಶೇಷವಾಗಿ ಜಾನಕಿಯನ್ನು ಕೂಡ ನೀನು ಆಶ್ರಯಿಸಿ ಬಲಪಡಿಸಿ ಸಂರಕ್ಷಣೆ ನಡೆಸಬೇಕೆಂದು ಪ್ರಭು ರಕ್ಷಕನು ಕಾರ್ಯಕರ್ತನು ಮಹಾ ಯಾಜಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆ. ಆಮೇಲೆ ಆಮೇನ್. ಪ್ರಾರ್ಥನೆಗಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಆ ಒಂದು ವಿಶೇಷ ಗೀತೆಯನ್ನ ವಿಜಯ್ ಕುಮಾರ್ ಸರ್ ಫ್ಲೂಟ್ ಏನಾದ್ರು ತಂದಿದ್ದೀರಾ? ಇದೆ ಸರ್, ಇಲ್ಲಿ ಬಾರಿಸ್ತೀರಾ? ಬಾರಿಸ್ತೇನೆ. ಫೋಟೋ ಹಾಡು ನಿಂದು ನಿನಗಾಗಿ ಓಡಿ ಬಂದೆ ನೀನೇ ನನ್ನ ಪುಸ್ತಕ ಅಂತ ಹೇಳುವಂತಹ ಒಂದು ಸಂಗೀತ ಗೀತನೆಯನ್ನು ನಾನು ಬಾರಿಸುವಂತನಾಗಿದ್ದೇನೆ.
ಓಕೆ ಸರ್, ಥ್ಯಾಂಕ್ ಯು. ಆಮೆನ್. ವಂದನೆಗಳು ಸರ್, ಉತ್ತಮವಾದಂತಹ Thank you, sir. ಹಾಡಿಗಾಗಿ, ವಾದ್ಯದಿಂದ ನಮಗೆ ಕೇಳಿಸೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ನೇರವಾಗಿ ಇವತ್ತಿನ ಸಭಾ ಸಾಲ ಪಾಠಕ್ಕೆ ನಾವು ಹೋಗೋಣ. ನಮ್ಮ ಜೊತೆಯಲ್ಲಿ ಹಿರಿಯ ಬೋಧಕರು ಜಾಂತಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನದ ಪಾಠವನ್ನ ನಮಗೆ ಮುಂದುವರಿಸುವಂತವರಾಗಿದ್ದಾರೆ. ಕರ್ತನು ಆತ್ಮನ ಮುಖಾಂತರವಾಗಿ ಅವ್ರನ್ನ ನಡೆಸಿ ಈ ದಿನದ ಪಾಠದಲ್ಲಿ ನಮ್ಮ ಮಟ್ಟಿಗೆ ಮಾತನಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ಅವರನ್ನ ತುಂಬು ಹೃದಯದಿಂದ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ, ಪಾಠವನ್ನ ನಡೆಸಿಕೊಡ್ಬೇಕೆಂಬುದಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದ. ದೇವ್ರ ನಾಮ ಸ್ತೋತ್ರವಾಗ್ಲಿ. ದೇವ್ರು ಮತ್ತೊಂದು ಆವರ್ತಿ ನಮ್ಮನಿಗೆ ಎಲ್ಲರೂ ಇಡೀ ದಿನ ಎಲ್ಲ ಕಾಪಾಡಿ ಕರುಣಿಸಿ ಮತ್ತೊಂದು ಆವರ್ತಿ ಸಬ್ಬತ್ ಪಾಠಶಾಲೆಯನ್ನು ನಾವು ಧ್ಯಾನಿಸುವಂತೆ ಸಹಾಯ ಮಾಡಿದಕ್ಕಾಗಿ ದೇವರಿಗೆ ಸ್ತೋತ್ರ. ಮತ್ತು ಪ್ರಾರಂಭದ ಪ್ರಾರ್ಥನೆ ಮಾಡಿರ್ತಕ್ಕಂಥ ನಮ್ಮ ಸಹೋದರ ವಿಜಯ್ ಕುಮಾರ್ ಮತ್ತು ವಾದ್ಯವನ್ನು ನುಡಿಸಿ ದೇವರಿಗೆ ಘನಪಡಿಸಿದ್ದಕ್ಕಾಗಿ ಅವರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಕೂಡಿ ಬಂದಿರ್ತಕ್ಕಂಥ ಜೂಮ್ ನಲ್ಲಿ ಕೂಡಿ ಬಂದಿರತಕ್ಕಂತ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತ ನಾನು 3ನೇ ಸಬ್ಬತ್ ಪಾಠಶಾಲೆದ ಮಂಗಳವಾರಕ್ಕೆ ಬಂದಿದ್ದೇವೆ. ಈಗ ಸ್ವಲ್ಪ ಹೊತ್ತು ಮಂಗಳವಾರದ ಪಾಠವನ್ನು ನಾವು ಕಲಿಯೋಣ. ಇದು ಪವಿತ್ರಾತ್ಮನ ಸಹಾಯ ಮಾಡಲಿ ಎಂಬುದಾಗಿ ಹಾರೈಸ್ತೇನೆ. ಇವತ್ತಿನ ಶೀರ್ಷಿಕೆ ದೇವರನ್ನು ಸಂತೋಷ ಹಾಗೂ ಉಲ್ಲಾಸ ಎಂಬುದಾಗಿ ನೋಡ್ತೇವೆ. ನಿನ್ನ ಉಲ್ಲಾಸ ಪಡುವುದು ಎಂಬುದಾಗಿ ಇಲ್ಲಿ ಸಂತೋಷ ಮತ್ತು ಉಲ್ಲಾಸ ಪಡಿಸುವುದಾಗಿ ಅಲ್ಲಿ ವರ್ತಮಾನದ ಕಾಲದಲ್ಲಿ ನಾವು ನೋಡ್ತೇವೆ ನಿಂದಿಂದು, ಇಲ್ಲಿ ಭವಿಷ್ಯದ ಕಾಲದಲ್ಲಿ ವಾಕ್ಯವನ್ನು ನೋಡ್ತೇವೆ. ನೋಡ್ರಿ, ದೇವರು, ನಾವು ಮನುಷ್ಯರು, ನಾವು ಯಾರು ದೇವರನ್ನ ಕಂಡಿಲ್ಲ, ಆದ್ರೂ ಕೂಡ ನಮ್ಗೆ ಸತ್ಯವೇದವನ್ನು ಕೊಟ್ಟಿದ್ದಾನೆ. ಅವನ ಉದ್ದೇಶ ಏನು, ಅವನು ಹೇಗಿರ್ತಾನೆ ಎಂಬುದಾಗಿ ನಮ್ಗೆ ಸಾಕ್ಷಿಯಾಗಿ, ನಮ್ಗೆ ಮಾನದಂಡವಾಗಿ ಸತ್ಯವೇದವನ್ನು ದೇವರು ನಮ್ಗೆ ಮಾನವರಿಗೆ ಕೊಟ್ಟಿದ್ದಾನೆ. ಆದ್ರದಿಂದ ನಾವು ದೇವರು ಹೇಗಿದ್ದಾನೆ ಅಂತ ಅವನ ಗುಣಾತಿಶಯ ಬಿರುದಿಂದ ಅವನಿಗೆ ಕರೀತಕ್ಕಂಥವರಾಗಿದೆ. ವಿಶ್ವಕ್ಕೆ ಒಡೆಯನಾಗಿದ್ದಾನೆ ಅವನು, ಮತ್ತು ಸೃಷ್ಟಿಕರ್ತನಾಗಿದ್ದಾನೆ, ಮತ್ತು ಸರ್ವಶಕ್ತನಾಗಿದ್ದಾನೆ, ಸರ್ವವ್ಯಾಪ್ತಿಯಾಗಿದ್ದಾನೆ, ಮಹೋನ್ನತದಲ್ಲಿ ಉನ್ನತನಲ್ಲಿ ವಾಸಿಸ್ತಕ್ಕನಾಗಿದ್ದಾನೆ. ಅವನಿಗೆ ಏನು ಕೂಡ ಅಗತ್ಯ ಇಲ್ಲದಂತೆ ಇದ್ದಾನೆ ಅವನು. ಆದ್ರೂ ಕೂಡ ಕೇವಲ ಮಾನವನಾದ ನಮ್ಮಲ್ಲಿ ಹೇಗೆ ಅವನು ಹರ್ಷದಿಂದ ಉಲ್ಲಾಸಿಸ್ತಾನೆ ಎಂಬುದಾಗಿ ನಾವು ನೋಡ್ಬೇಕಾಗಿದೆ. ಅಂದ್ರೆ ಈ ದೃಷ್ಟಿಕೋನ ನಾವು ಇಟ್ಟುಕೊಂಡು ನಾವು ಪ್ರಶ್ನೆಗಳನ್ನ ಮಾಡಬೇಕು. ನಾವು ಹೇಗೆ ಮತ್ತು ಯಾಕೆ ದೇವರಿಗೆ ಅತಿ ಉತ್ತಮವಾದಂತ ವ್ಯಕ್ತಿಗಳಾಗಿದ್ದೇವೆ ಎಂಬುದಾಗಿ. ಇದು ಸಾಧ್ಯನಾ? ಮಣ್ಣಿನ ಮಾನವರು ಸೃಷ್ಟಿಕರ್ತನು, ಸೃಷ್ಟಿ ಒಡೆಯನು, ಸರ್ವಶಕ್ತನು, ಸರ್ವವ್ಯಾಪ್ತಿ, ಸರ್ವಜ್ಞನು, ಮಹೋನ್ನತನಾಗಿರ್ತಕ್ಕಂಥವನು, ಅವನಿಗೆ ಏನು ಕೊರತೆ ಇಲ್ಲ, ಅವನಿಗೆ ಅಗತ್ಯ ಏನಿಲ್ಲ. ಆದ್ರೂ ಕೂಡ ನಾವು ಅವನಿಗೆ ಯಾಕೆ ಇಷ್ಟೊಂದು ಹೇಗೆ ಅಮೂಲ್ಯರಾಗಿದ್ದೇವೆ ಎನ್ನತಕ್ಕಂಥದ್ದು ಇವತ್ತಿನ ಪಾಠದಲ್ಲಿ ನಾವು ತಿಳ್ಕೊಳ್ಳತಕ್ಕಂಥವರಾಗಿದ್ದೇವೆ. ಇದರಲ್ಲಿ 2 ಭಾಗ ಮಾಡಿದ್ದಾರೆ ಸಬ್ಬತ್ ಪಾಠಶಾಲೆ ರಚಿಸಿರ್ತಕ್ಕಂಥವ್ರು. 1ನೇ ಭಾಗ ಏನಂದ್ರೆ, ದೇವರು ಸ್ವತಃ ಹೇಗೆ
ಉಲ್ಲಾಸಗೊಳ್ಳುವನು ಎಂಬುದಾಗಿ. ದೇವರು ಸ್ವತಃ ಅವನೇ ಹೇಗೆ ಉಲ್ಲಾಸಗೊಳ್ಳುವನು ಎಂಬುದಾಗಿ, ಮತ್ತು ಎರಡನೇದು ಪಾಪಿಗಳಾದ ನಾವು ದೇವರಿಗೆ ಹೇಗೆ ಉಲ್ಲಾಸ ಹರ್ಷದಿಂದ ಇರಬಹುದು ಎಂಬುದಾಗಿ ಕಲಿತಕ್ಕಂತರಾಗಿದೆ. ಆದ್ರೆ ಈ ಮಂಗಳವಾರ ಪಾಠಕ್ಕೆ ಏನು ಅಂದ್ರೆ ದೇವರು ಸ್ವತಃ ಹೇಗೆ ಉಲ್ಲಾಸಿಸುವನು ಎಂಬುದಾಗಿ ತಿಳ್ಕೊಳ್ಳೋಣ, ಮತ್ತು ದೇವರಿಗೆ ಹೇಗೆ ನಾವು ಉಲ್ಲಾಸ ಹರ್ಷವನ್ನು ತರ್ತೇವೆ ಎಂಬುದಾಗಿ ನಾಳೆ ಪಾಠಕ್ಕೆ ನಾವು ಕಲಿಯೋಣ ಪ್ರೇರೆ. ಆದ್ರೆ ಈ ಮಾನವನು ಎಷ್ಟು ಅಮೂಲ್ಯವಾಗಿದ್ದಾನೆ ಎಂಬುದಕ್ಕಾಗಿ ನಾವು ಸ್ವಲ್ಪ ಪೀಠಿಗೆ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಏನಂದ್ರೆ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ, ಸರ್ವವನ್ನು ಸೃಷ್ಟಿ ಮಾಡಿದ್ದಾನೆ. ಆದ್ರೆ ಮಾನವನು ಮಾತ್ರ ಅವನು ಏನ್ ಮಾಡಿದಾನೆ, ಸ್ವಂತ ಸ್ವರೂಪದಲ್ಲಿ ಅಂದ್ರೆ ಅವನ ಆಕೃತಿಯಲ್ಲಿ ಉಂಟು ಮಾಡಿದಾನೆ ಎಂಬುದಾಗಿ ನೋಡ್ತೇವೆ. ಎರಡನೇದಾಗಿ ಅವನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದಾನೆ, ಅಂದ್ರೆ ಅವನ ಗುಣಾತಿಶಯಗಳಿಗೆ ಹೋಲಿಕೆ ಒಂದು ಮಾಡಿದ್ದಾನೆ ಎಂಬುದಾಗಿ. ಎಲ್ಲಕ್ಕೂ ಆಗಲಿ ಎಂಬುದಾಗಿ ಹೇಳಿದ್ದೇನೆ. ಆದ್ರೆ ಮನುಷ್ಯನಿಗೆ ಮಾತ್ರ ರಚಿಸಿ ಅವನಿಗೆ ಒಂದು ಆಕಾರ ಮಣ್ಣಿನಿಂದ ಕೊಟ್ಟು ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅಷ್ಟು ಮಾತ್ರವಲ್ಲಂದ್ರೆ ತನ್ನ ಗುಣಾತಿಶಯ ದೃಷ್ಟಿಯಿಂದ ತನ್ನ ಪ್ರತಿನಿಧಿಯಾಗಿ ಮಾಡಿದ್ದಾನೆ ಎಂಬುದಾಗಿ ನೋಡ್ತೇವೆ. ಎಲ್ಲದರ ಮೇಲೆ ಒಡೆತನ ಮಾಡಬೇಕು ಎಂಬುದಾಗಿ ನಾವು ನೋಡ್ತೇವೆ. ಹೇಗೆಂದ್ರೆ ಕೀರ್ತನೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 4ನೇ ವಚನದಿಂದ ಅವನು ಮನುಷ್ಯನಾಗಿರ್ತಕ್ಕಂಥ ನಾವು ಹೇಗೆ ದೇವರಿಗೆ ಅಮೂಲ್ಯವಾಗಿದ್ದೇವೆ ಅಂತ ಇಲ್ಲಿ ನೋಡ್ತೇವೆ. ಕೀರ್ತನೆ 8:4-6 ಇದು 3 ದಿನ ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡಿದಾಗ ಮನುಷ್ಯರು ಎಷ್ಟು ಮಾತ್ರದವನು, ಅವನನ್ನು ಯಾಕೆ ನೀನು ನೆನೆಸಬೇಕು? ಮಾನವರು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಆದರೆ ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ, ಮಾತ್ರವಲ್ಲದೆ ನೀನು ಸೃಷ್ಟಿಸಿದ ಎಲ್ಲಾ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ ಎಂಬುದಾಗಿ ನೋಡ್ತೇವೆ. ಇಷ್ಟೊಂದು ಇರತಕ್ಕಂಥದ್ದು ಯಾರಿಗೆ? ಮನುಷ್ಯನಿಗೆ ಕೊಟ್ಟಿದ್ದಾನೆ ಎಂಬುದಾಗಿ. ಯಾಕೆ ಇಷ್ಟು ಒಂದು ನಮ್ಗೆ ಅಮೂಲ್ಯವಾದಂತ ಜಾಗ ಕೊಟ್ಟಿದ್ದಾನೆ ಮತ್ತು ನೆನೆಸ್ತಕ್ಕಂತಾನೆ ಅಂದ್ರೆ ನೋಡ್ರಿ, ಪೀಠಿಕೆದಲ್ಲಿ ದೇವರ ಸೃಷ್ಟಿಯಲ್ಲಿ ಮನುಷ್ಯನನ್ನು ಹೇಗೆ ಮತ್ತು ಯಾಕೆ ಅಮೂಲ್ಯನಾಗಿದ್ದಾನೆ ಎಂಬುದ ಪ್ರಶ್ನೆ. ಒಂದು ದೃಷ್ಟಾಂತ, ಓರ್ವ ಇಂಜಿನಿಯರ್, ವಾಸ್ತುಶಿಲ್ಪಿ ಯಾವುದೋ ಲೋಪದೋಷವಿಲ್ಲದ ವಿಶಾಲವಾದಂತ ಕಾರ್ಯಕ್ಕಾಗಿ ತನ್ನ ಅಮೂಲ್ಯವಾದ ಸಮಯ ಜ್ಞಾನ ಉಪಯೋಗಿಸಿ ಬಹಳ ಜಾಗ್ರತೆಯಾಗಿ ಯೋಜನೆಯನ್ನು ಸಿದ್ಧಪಡಿಸಿಕೊಂಡು ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಕಾರ್ಯವನ್ನು ಸಂಪೂರ್ಣವಾಗಿ ನಿರ್ಮಿಸುತ್ತಾನೆ ಎಂಬುದಾಗಿ ತಿಳೋಣ. ಅದನ್ನು ಕಂಡು ಯಾರೋ ಒಬ್ಬನು ಹೊಟ್ಟೆ ಕಿಚ್ಚುಪಟ್ಟು ಇಂಜಿನಿಯರ್ ಮಾಡಿದನ್ನು ಹಾಳು ಮಾಡ್ತಾನೆ. ಆವಾಗ ಆ ಇಂಜಿನಿಯರಿಗೆ ಹೇಗಾಗಬೇಕು ಎಂಬುದಾಗಿ ಒಂದು ಪ್ರಶ್ನೆ ಬರ್ತದೆ ನಮಗ್. ಅದೇ ರೀತಿ ದೇವರು ವಿಶ್ವವನ್ನು ಸೃಷ್ಟಿ ಕಾರ್ಯಕ್ಕಾಗಿ ಯಾವುದೇ ಲೋಪದೋಷವಿಲ್ಲದ ಒಂದು ವಿಶಾಲವಾದ ಯೋಜನೆ ನಿರ್ಮಿಸುತ್ತಾನೆ. ಆತನ ಯೋಜನೆಯಲ್ಲಿ ಯಾವುದೇ ಲೋಪ ದೋಷಗಳು ಇರಲಿಲ್ಲ. ಆದರೆ ಆತನ ದಿವ್ಯ ಜ್ಞಾನ ದೃಷ್ಟಿ ಮುನ್ನಾಲೋಚನೆಯಲ್ಲಿ ಉಂಟಾಗುವ ಪಾಪವನ್ನು ಆಗಿದ್ದಾನೆ. ಆದ್ದರಿಂದ ಅವನ ಯೋಜನೆಯಲ್ಲಿ ಪಾಪ ದೋಷ ಇಲ್ಲ. ಅವನ ಜ್ಞಾನ ದೃಷ್ಟಿ ಮುನ್ನಾಲೋಚನೆಯಿಂದ ಮುಂದೆ ಪಾಪ ಉಂಟಾಗ್ತದೆ ಎಂಬುದಾಗಿ ತಿಳಿದಿದ್ದಾನೆ. ಆದುದರಿಂದ ದೇವರು ವಿಶ್ವವನ್ನು ಸೃಷ್ಟಿ ಕಾರ್ಯಕ್ಕೆ ಮುಂಚೆಯೇ, ಪಾಪ ಉಂಟಾಗ್ಲಕ್ಕಿಂತ ಮುಂಚೆ, ಸೃಷ್ಟಿ ಉಂಟಾಗ್ಲಕ್ಕಿಂತ ಮುಂಚೆ ಪಾಪವನ್ನು ಅಂತ್ಯಪಡಿಸುವುದಕ್ಕಾಗಿ
ಯೋಜನೆಯಲ್ಲಿ ಆತನು ಏನ್ ಮಾಡಿದ್ದಾನೆ ಅಂದ್ರೆ ಓದಿಲ್ಲ ಎಂಬುದಾಗಿ ಯೆಶಾಯ 46:10 ಅಧ್ಯಾಯದಲ್ಲಿ ಆರಂಭದಲ್ಲಿ ಅಂತ್ಯವನ್ನು ಸೂಚಿಸಿದ್ದೇನೆ ಎಂಬುದಾಗಿ ಹೇಳಿದ್ದಾನೆ. ಇಬ್ರಿಯ 9:22 ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಪಾಪ ಪರಿಹಾರಕ್ಕಾಗಿ ಯಾರ ರಕ್ತ ಸುರಿಸಲ್ಪಡಬೇಕು? ಪಾಪಮಯ ರಕ್ತದಿಂದ ಪಾಪಮಯ ಇಳತಕ್ಕಂತ ಮನುಷ್ಯನ ರಕ್ತದಿಂದ ಪಾಪವನ್ನು ಪರಿಹರಿಸಲು ಸಾಧ್ಯವೆಂದು ಇಲ್ಲವೆಂದು ತಾನೇ ಸ್ವಂತ ಸೃಷ್ಟಿಕರ್ತನಾಗಿರಲು ತಾನೇ ಸೃಷ್ಟಿಯಲ್ಲಿನ ಪಾಪವನ್ನು ಮತ್ತು ಪಾಪದ ಸಂಬಳ ಮರಣವನ್ನು ಜಯಿಸಲು ತಾನೇ ಸೃಷ್ಟಿಯ ಒಂದು ಭಾಗವಾಗಿ ಅಂದರೆ ಮನುಷ್ಯ ಶರೀರವಾಗಲು ಸಿದ್ಧನಾಗಿದ್ದಾನೆ. ಅದಕ್ಕಾಗಿಯೇ ಜಗದು ಉತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದ ಆಗಿದ್ದಾನೆ. ಪ್ರಕಟಣೆ 13ನೇ ಅಧ್ಯಾಯ 8ನೇ ವಚನ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತು ಉತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಎಂಬುದಾಗಿ ಮನುಷ್ಯರ ಅಂದ್ರೆ ಎಫೆಸ 1:4ನೇ ವಚನ ನೋಡ್ತೇವೆ. ಪರಲೋಕದಲ್ಲಿ ದೇವರ ಸಿಂಹಾಸನಕ್ಕಾಗಿ ಕೆರೂಬಿಗಳ ವರ್ಗಕ್ಕೆ ಸೇರಿದ ಲುಸಿಫರನು ಅಂದ್ರೆ ದೇವರ ಸಿಂಹಾಸನ ಅಂದ್ರೆ ಪರಲೋಕದಲ್ಲಿ ದೇವರ ಸಿಂಹಾಸನ ಹೇಗಿದೆ ಅಂತ ಎಜಿಕೇಲ್ 10ನೇ ಅಧ್ಯಾಯ 1-2 ವಚನ ನೋಡ್ತೇವೆ. ಕೆರೂಬಿ ಎಂಬ ವರ್ಗಕ್ಕೆ ಸೇರಿರ್ತಕ್ಕಂಥ ದೇವದೂತರ ಅಡಿಪಾಯದಲ್ಲಿ ಪರಲೋಕದಲ್ಲಿ ದೇವರ ಸಿಂಹಾಸನವಿದೆ ಎಂಬುದಾಗಿ ನೋಡ್ತೇವೆ. ಕೆರೂಬಿ ವರ್ಗಕ್ಕೆ ಆ ವರ್ಗಕ್ಕೆ ಸೇರಿರ್ತಕ್ಕಂಥ ಪ್ರಕಾಶಮಾನ ಉಳ್ಳತಕ್ಕಂಥ ಲುಸಿಫರನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ನವರತ್ನಗಳಿಂದ ಭೂಷಿತನಾದ ಕೆರೂಬಿ ಎಂಬ ದೂತನು ದೇವರಲ್ಲಿ ಏನ್ ಮಾಡಿದನಂದ್ರೆ ದೇವರ ಯೋಜನೆಗಳಲ್ಲಿ, ದೇವರ ಕಾರ್ಯಗಳಲ್ಲಿ, ದೇವರ ಆಜ್ಞೆಗಳಲ್ಲಿ, ದೇವರ ಆಡಳಿತದಲ್ಲಿ ಮೊಟ್ಟ ಮೊದಲಿಗೆ ಅನುಮಾನದಿಂದ ಗರ್ವಪಟ್ಟು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ದಂಗೆಯಿಂದ ಪಾಪ ಮಾಡಿ ಪಾಪಿಯಾದನು. ತಾನು ಮಾತ್ರವಲ್ಲದನೆ 1/3 ಭಾಗ ದೇವದೂತರು ಪಾಪ ಮಾಡುವಂತೆ ಪ್ರೇರೇಪಿಸಿ ದೇವರಿಗೆ ವಿರೋಧಿಗಳನ್ನಾಗಿ ಮಾಡಿದನು. ಅದಕ್ಕಾಗಿ ಪಾಪ ದೋಷ ಪೂರಿತ ಮಲಿನತೆಯನ್ನು ತೊಡೆದು ಹಾಕಿ ಪುನಃ ಪರಿಶುದ್ಧಪಡಿಸಲು ದೇವದೂತರಿಗಿಂತ ಕಡಿಮೆಯಾದ ಮಣ್ಣಿನ ಮನುಷ್ಯನನ್ನೇ ಪ್ರಾಮುಖ್ಯವಾಗಿ ತನ್ನ ತತ್ವದಿಂದ ಆರಿಸಿಕೊಂಡನು. ಅಂದರೆ ಆದಾಮನು ಮುಂದೆ ಬರಬೇಕಾಗಿರ್ತಕ್ಕಂಥ ಯೇಸು ಕ್ರಿಸ್ತನಿಗೆ ಸೂಚಕ ಪುರುಷನಾಗಿದ್ದನು. ಆರಿಸಿಕೊಂಡ ಮಣ್ಣಿನ ಮನುಷ್ಯನೇ ಈಗ ದೇವರಿಗೂ ಮತ್ತು ಸೈತಾನಿಗೂ ಪ್ರಮುಖವಾಗಿದ್ದಾನೆ. ಇವು ಮನುಷ್ಯನ ಬಗ್ಗೆದಲ್ಲಿ ಸೈತಾನ್ ನನ್ನ ಪರವಾಗಿರ್ಬೇಕು ಅಂತ ಹೋರಾಟ ಮಾಡುತ್ತಾನೆ, ದೇವರು ನನ್ನ ಪರವಾಗಿ ಹೋರಾಟ ಮಾಡ್ತಾನೆ. ಇದು ಮಹಾ ಹೋರಾಟದಲ್ಲಿ ಪ್ರಮುಖ ಪಾತ್ರ ಮನುಷ್ಯನಾಗಿದೆ. ದೇವರ ಯೋಜನೆಗೆ ಮುಖ್ಯವಾದ ಮನುಷ್ಯನು ದೇವರ ಮಾತಿನಲ್ಲಿ ನಂಬಿಕೆ ಇಟ್ಟು ದೇವರ ಆಜ್ಞೆಗಳನ್ನು ಪರಿಪಾಲಿಸುವಾಗ ಸೈತಾನನು ಅವನಿಗೆ ದೇವರಲ್ಲಿ ಅನುಮಾನ ಹುಟ್ಟಿಸುವಂತಹ ವಂಚನೆಯನ್ನು ಹೆಣೆದನು ಎಂಬುದಾಗಿ ನೋಡ್ತೇವೆ. ಇದು ಕಡೆದಾಗಿ ಇವನು ದೇವರಾಗಿ ಸೈತಾನ ಹೇಗೆ ಶೋಧನೆ ಮಾಡ್ತದೆ ಅಂತ ನಾವು ನೋಡೋಣ. ದೇವರಿಗೆ ಮನುಷ್ಯನಿಗೆ ಅಂದ್ರೆ ನಮ್ಗೆ ಪ್ರೇರೆ ಕೀರ್ತನೆ 82ರಲ್ಲಿ 6ರಲ್ಲಿ ನೋಡ್ತೇವೆ. ನಮ್ಗೆ ದೇವರುಗಳು ಎಂಬುದಾಗಿ ಹೇಳಿದಾನೆ. ಅಂದ್ರೆ ದೇವ ಸ್ವರೂಪದಲ್ಲಿ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ್ದಾನೆ. ಆದ್ರೆ ನಾವು ಅವನ ಪುತ್ರರು ದೇವರುಗಳು ಎಂಬುದಾಗಿ ನೋಡ್ತೇವೆ. ಆದ್ರೆ ಸೈತಾನು ಅವನ್ ಸವಳಿಗೆ ಏನು ಮಾಡ್ತಾನೆ ಅಂದ್ರೆ ಆದಿಕಾಂಡ 3ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ ನೀವು ಈ ಹಣ್ಣು ತಿಂದ್ರೆ ನೀವು ನಿಮ್ಮ ಕಣ್ಣುಗಳು ಕಾಣ್ತವೆ, ನೀವು ದೇವರಗಳಂತೆ ಆಗಿ ಒಳ್ಳೆದರ ಕೆಟ್ಟರ ಭೇದವನ್ನು ಅರಿತವರಾಗಿರ್ತೀರಿ ಎಂಬುದಾಗಿ ಹೇಳಿದಾಗೆ ನಾವು ದೇವರುಗಳಂತೆ ಆಗಬೇಕಲ್ಲ, ನಾನು ನನ್ನ ಗಂಡ ಎಂಬುದಾಗಿ
ದೇವರುಗಳಂತೆ ಇರುವುದಕ್ಕ ಅವರು ಇನ್ನೂ ಎಷ್ಟೋ ಹೆಚ್ಚಿನದಾಗಿ ಅಭಿಲಾಷೆ ಪಟ್ಟರು, ಆಸೆ ಪಟ್ಟರು, ದುರಾಸೆ ಪಟ್ಟು ಸೈತಾನದ ಸುಳಿಗೆ, ಸೈತಾನ ವಂಚನೆಗೆ ಒಳಗಾಗಿದ್ದು ಅವರು ಪಾಪ ಮಾಡಿದ್ರು ಎಂಬುದಾಗಿ ನೋಡ್ತೇವೆ. ಇದರ ಒಂದು ಉದಾಹರಣೆ ಪ್ರೇರೆ ಆರೋನ, ಮಿರೆಮೆಳು ಮತ್ತು ಮೋಶೆ. ಮೋಶ ಬೇರೆ ಹೆಣ್ಣನ್ನ ಮದುವೆ ಮಾಡಿಕೊಂಡಿದ್ದ ಕಡೆದಾಗಿ ಅರಣ್ಯಕಾಂಡದಲ್ಲಿ ನಾವು ನೋಡ್ತೇವೆ 12ನೇ ಅಧ್ಯಾಯ. ಅಲ್ಲಿ ಏನಂದ್ರೆ ಮೋಶೆಗೆ ಅರೋನನ ಮತ್ತು ಮಿರೆಮೆಳು ತಿರುಗಿ ಬೀಳ್ತಾರೆ. ನಾವು ಇವನು ಜೊತೆಲೆ ಮಾತಾಡಿದಾನೆ ದೇವ್ರು, ನಮಗ ಮಾತಾಡಬಾರ್ದ ಎಂದಾಗಿ. ಆದ್ರೆ ಪ್ರಿಯರೇ, ಮೀಕನಲ್ಲಿ ನಾವು ನೋಡ್ತೇವೆ, ಮೀಕ ಬರ್ದಂತ ಪ್ರವಾದನ ಗ್ರಂಥದಲ್ಲಿ ಇವರು ಕೂಡ ನಾಯಕರು ಇದ್ದರೂ ಕೂಡ ಮೋಶನ್ಗೆನ ಮಾತಾಡಿದನ. ನೋಡು, ಸೈತಾನ್ ಎಷ್ಟು ಕುಯುಕ್ತಿಯಿಂದ ಮನೆಯಲ್ಲಿ ಜಗಳ ಹಚ್ಚುತ್ತಾನೆ, ಮನುಷ್ಯರಲ್ಲಿ ವೈಮನಸ್ಸನ್ನು ಹುಟ್ಟಿಸುತ್ತಾನೆ. ಅದಕ್ಕಾಗಿ ಪ್ರಿಯರೇ, ಈಗ ದೇವರು ನಾವು ಎಷ್ಟು ಮುಖ್ಯವಾಗಿದ್ದೇವೋ, ನಮ್ಗೆ ಯಾಕೆ ಪ್ರೀತಿ ಮಾಡ್ತಾನೆ ಅಂದ್ರೆ, ಆದಾಮನು ಮುಂದೆ ಬರ್ಬೇಕಾಗಿರ್ತಕ್ಕಂತ ಕ್ರಿಸ್ತನ ಸೂಚಕ ಪುರುಷನಾಗಿದ್ದನು. ಅಂದ್ರೆ ಮಾನವನಿಂದಲೇ ಮರಣವನ್ನು ಜಯಿಸಿ ಮತ್ತೆ ಸೃಷ್ಟಿ ಮತ್ತು ಸೃಷ್ಟಿಯಲ್ಲಿರ್ತಕ್ಕಂಥ ನಾವುಗಳು ಮತ್ತೆ ಪರಿಶುದ್ಧರಾಗಬೇಕಂದ್ರೆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವೇಗಿಲ್ಲದಾಗಿ ಆತನು ಮನುಷ್ಯ ಅವತಾರದಲ್ಲಿ ಬಂದನು ಎಂಬುದಾಗಿ ನೋಡ್ತೇವೆ. ದೇವರು ಮಾನವರಾದ ನಮಗೆ ದೇವರು ಅತಿ ಉನ್ನತವಾದದನ್ನೇ ಕೊಡುವುದರ ಮೂಲಕ ಆತನು ನಮ್ಮನ್ನು ಪ್ರೀತಿಸ್ತಾನೆ ಎಂಬುದಾಗಿ ನೋಡ್ತೇವೆ. ದೇವರು ನಮಗೆ ಅತಿ ಅಮೂಲ್ಯವಾದಂತ ಯಾವುದು ಕೊಟ್ಟಿದ್ದಾನೆ, ಅತಿ ಅಮೂಲ್ಯವಾದ ಯಾವುದು ಕೊಟ್ಟಿದ್ದಾನೆ ನಮಗೆ. 1ನೇ ಕೊರಿಂಥ ಬರೆದಿರ್ತಕ್ಕಂಥ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 1ನೇ ಕೊರಿಂಥ 13ರಲ್ಲಿ ನಾವು ನೋಡ್ತೇವೆ ಏನಂತಾರೆ, 3ನೇ ವಚನ. ಇಲ್ಲಿ ಏನಿದೆ ಅಂದ್ರೆ, ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುಕುವುದಕ್ಕೆ ಒಪ್ಪಿಸಿದರು. ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ ಎಂಬುದಾಗಿ. ನಮ್ಮ ಪಾಪವನ್ನು ಪರಿಹಾರ ಮಾಡಬೇಕು, ನಮ್ಮ ಪರಿಶುದ್ಧರಾಗಿ ಮಾಡಬೇಕು. ತಂದೆಯಾದ ದೇವರಿಗೆ ನಾವು ವೈರಿಗಳಾಗಿದ್ದೇವೆ, ಮಕ್ಕಳ ಸ್ಥಾನವನ್ನು ನಾವು ಕಳ್ಕೊಂಡಿರಾಗಿದ್ದೇವೆ. ಧರ್ಮಶಾಸ್ತ್ರಕ್ಕೆ ಅಧೀನರಾಗಿದ್ದಾರೆ ಅಂದ್ರೆ ಪಾಪಕ್ಕೆ ಅಧೀನರಾಗಿದ್ದೇವೆ. ಪಾಪದಿಂದ ಬಿಡಿಸಿ ನಮ್ಮ ಮಧ್ಯೆ ದೇವರ ಮಧ್ಯದಲ್ಲಿ ಇರ್ತಕ್ಕಂಥ ಡೊಂಗುರವನ್ನು ಸರಿಸಿ ನಮಗೆ ದೇವರನ್ನೇ ನೇರವಾಗಿ ಸಂಪರ್ಕಿಸುವುದಕ್ಕೆ ದೇವರೇ ತಾನೇ ಸೃಷ್ಟಿಕರ್ತನಾಗಿರ್ತಕ್ಕಂಥವನು, ಸೃಷ್ಟಿ ವಸ್ತು ಅಂದ್ರೆ ಮನುಷ್ಯನಾಗಿ ಬಂದು ನಮ್ಗೆ ಅವನು ಪ್ರೀತಿ ಇಲ್ಲದಿದ್ದರೆ, ಯಾಕ ದೇವರು ಪ್ರೀತಿ ಸ್ವರೂಪಿ, ಅದ ಕಡೆಯಿಂದ ಪ್ರೀತಿ ಸ್ವರೂಪಿಯನ್ನಾಗಿ ಇರ್ತಕ್ಕಂಥ ದೇವರು ತನ್ನ ಏಕ ಪುತ್ರನಾದಂತ ಯೇಸು ಸ್ವಾಮಿಯನ್ನ ನಮಗಾಗಿ ಏನ್ ಮಾಡಿದಾನಂದ್ರೆ ಬಲಿ ಅರ್ಪಿಸಿದ್ದಾನೆ ಎಂಬುದಾಗಿ ನೋಡ್ತೇವೆ. ನಾವು ಯೋಹಾನ ಬರೆದಂತ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಅವನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವ ಪಡಿಬೇಕೆಂಬುದಾಗಿ ಆತನನ್ನು ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಹಾಗಂತ ಪ್ರಿಯರೇ, ದೇವರು ನಮ್ದೆ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದಾನೆ ಎಂಬುದಾಗಿ ನಾವು ಖಂಡಿತವಾಗಿ ತಿಳ್ಕೊಳ್ಳಬೇಕ ಎಂಬುದಾಗಿ ನೋಡ್ತೇವೆ. ಇಲ್ಲಿ ರೋಮಾಪುರದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವನ್ನು ನಾವು ನೋಡೋಣ. ರೋಮಾಪುರ 8ನೇ ಅಧ್ಯಾಯ 32ನೇ ವಚನ. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರವಾಗಿ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೆ ಎಂಬುದಾಗಿ ನೋಡ್ತೇವೆ. ಅದರ ಅವನು ಅಮೂಲ್ಯವಾಗಿರ್ತಕ್ಕಂಥ ಅತಿ ಉತ್ತಮವಾಗಿರ್ತಕ್ಕಂಥ ಜ್ಯೇಷ್ಠ ಪುತ್ರನೇ ನಮಗಾಗಿ ಕೊಟ್ಟಿರೋ ಕಡೆಯಿಂದಾಗಿ ನಮಗೆ ದೇವರು ಪ್ರೀತಿ ಮಾಡ್ತಕ್ಕಂಥನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ತನ್ನ ಜನರು
ಅಂದ್ರೆ ಇಷ್ಟೆಲ್ಲಾ ಮಾಡಿದ್ರೆ ಒಬ್ಬೊಬ್ಬ ಇಂಜಿನಿಯರ್ ಮಾಡಿದ್ರೆ ಅದು ಹಾಳು ಮಾಡಿದ್ರೆ ಎಷ್ಟು ನೋವಾಗುತ್ತದಲ್ಲ, ಹಾಗೇನೆ ಮನುಷ್ಯನು ದೇವರ ಮಾತಿಗೆ ವಿಧೇಯನಾಗದೆ, ದೇವರ ಆಜ್ಞೆಗೆ ವಿಧೇಯನಾಗದೆ, ದೇವರಲ್ಲಿ ಭರವಸೆ ಇಡದೆ, ದೇವರ ಮಾತಿಗೆ ನಂಬದೆ, ಆ ಸೈತಾನನು ಕುಯುಕ್ತಿಯಿಂದ, ವಂಚನೆಯಿಂದ, ಮೋಸದಿಂದ ಅವನ ಮನಸ್ಸನ್ನು ಎಳೆದು ಅವನಿಗೆ ಅವನ ಸೆರೆಯಲ್ಲಿ ಹಿಡಿದನು ಎಂಬುದಾಗಿ ನೋಡ್ತೇವೆ, ಕೆಟ್ಟದಾಗಿ. ಆದ್ರೆ ದೇವರು ಮೊದಲೇ ಯೋಜನೆಯಲ್ಲಿ ಇತ್ತು, ಏನು ಪಾಪ ಪರಿಹಾರ ಮಾಡಬೇಕಾದ್ರೆ ಹೇಗೆ ಎಂಬುದಾಗಿ ಯೋಜನೆ ಇತ್ತು. ಆದ್ರೆ ಈ ಮನುಷ್ಯನು ಪರಿಪೂರ್ಣನಾಗಿದ್ದನು, ಯಾಕೆಂದ್ರೆ ಎಲ್ಲಕ ಹೆಸರಿಟ್ಟಿನವನು ಇವನೇ. ಆದ್ರೆ ಇವನು ಸೈತಾನನ ಅಡಿಯಲ್ಲಿ ಬಂದು ಪಾಪ ಮಾಡಿ ಪಾಪಿಯಾಗಿದ್ದನು, ದೇವರಿಗೆ ವಿಧೇಯತೆ ತೋರಿಸಲೆಂದೇ ಹೋದನು, ದೇವರಿಗೆ ವಿರುದ್ಧವಾದನು. ಅವನಿಗೆ ತಿನ್ಬೇಕಾದ ಹಣ್ಣು ಅವನೇಕೆ ಇದ್ದು, ಆದ್ರೆ ಅದು ತಿನ್ಲೇಬೇಕು ಎಂಬುದಾಗಿ ಇಲ್ಲ. ಆದ್ರೆ ಮನುಷ್ಯನು ತಾನು ಮಾರ್ಗವನ್ನು ಬಿಟ್ಟು ಕೆಟ್ಟು ಹೋಗಿದನು. ಈ ಕೆಟ್ಟು ಹೋಗಿರತಕ್ಕಂಥದ್ದು ದೇವ್ರು ಎಷ್ಟು ಪವಿತ್ರವಾದ ಯೋಜನೆ ಮಾಡಿ ಸೃಷ್ಟಿಯನ್ನು ಮಾಡಿದಾನೆ. ಆ ಸೃಷ್ಟಿಯಲ್ಲಿ ನಾವು ಒಂದು ಸೃಷ್ಟಿ ವಸ್ತುಗಳು, ನಾವು ಕೆಟ್ಟು ಹೋದಾಗ ದೇವರಿಗೆ ಎಷ್ಟು ದುಃಖವಾಗುತ್ತದೆ ಎಂಬುದಾಗಿ ನಾವು ಇಲ್ಲಿ ಸಬ್ಬತ್ ಪಾಠಶಾಲೆಯಲ್ಲಿ ನೋಡ್ತೇವೆ. ಹಾಗೂ ಅಸಮಾಧಾನವಾಗಿತ್ತು ದೇವರಿಗೆ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಅದಕ್ಕೆ ಹೇಳ್ತಾನೆ, ದುಷ್ಟರ ಯಜ್ಞ ಪ್ರಾರ್ಥನೆ ಅಂದ್ರೆ ಯಜ್ಞ ಅಂದ್ರೆ ಪ್ರಾರ್ಥನೆ ಅದರ ತ್ಯಾಗ ಹಾಗೂ ನಡತೆಯು ಯೆಹೋವನಿಗೆ ಅಸಹ್ಯವ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಶಿಷ್ಯರು ಅಂದರೆ ಒಳ್ಳೆಯವರ ಪ್ರಾರ್ಥನೆ ಭಿನ್ನವ ಆತನಿಗೆ ಪ್ರಿಯವಾಗಿದೆ, ಹಾಗೂ ನೀತಿವಂತರನ್ನು ದೇವರು ಪ್ರೀತಿಸುತ್ತಾನೆಂದು ಜ್ಞಾನೋಕ್ತಿ 15ನೇ ಅಧ್ಯಾಯ 8 ಮತ್ತು 9ನೇ ವಚನದಲ್ಲಿ ನಾವು ನೋಡ್ತೇವೆ. ದೇವರು ಕೆಟ್ಟವತನವನ್ನು ಹೇಸುತ್ತಾನೆ, ಆದ್ರೆ ಪಾಪಿಗಳಿಗಾಗಿ ಪ್ರೀತಿ ಮಾಡ್ತಾನೆ. ಪಾಪವನ್ನು ಹೇಸುತ್ತಾನೆ, ಪಾಪವನ್ನು ತಿರಸ್ಕಾರ ಮಾಡ್ತಾನೆ, ಪಾಪಕ್ಕೆ ಅವನು ಮನಸ್ಸು ಕೊಡಲಿದ್ದಲ್ಲ, ಆದ್ರೆ ಪಾಪಿಗೆ ಪ್ರೀತಿ ಮಾಡ್ತಾನೆ. ಯಾಕೆಂದ್ರೆ ಅವನಿಗೆ ಮರಳುಗೊಳಿಸಿ ಪಾಪದಲ್ಲಿ ಬೆಳೆಸಿದ್ದಾನೆ. ಅದಕ್ಕಾಗಿ ಪಾಪವೆಂಬ ವಂಚನೆಯನ್ನು ದೇವರು ಹೇಸುತ್ತಾನೆ, ಪಾಪಿಯನ್ನು ಪ್ರೀತಿಸುತ್ತಾನೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಸಬ್ಬತ್ ಪಾಠಶಾಲೆಯಲ್ಲಿ ದೇವರು ಕೆಟ್ಟವನನ್ನು ಹೇಸುವುದು ಮಾತ್ರವಲ್ಲದೆ ಒಳ್ಳೆತನದಲ್ಲಿ ಆನಂದಿಸುತ್ತಾನೆಂದು ಈ ವಾಕ್ಯಗಳು ತಿಳಿಸುತ್ತವೆ. ಜ್ಞಾನೋಕ್ತಿ 15, 8, 9. ದೈವಿಕ ಉಲ್ಲಾಸ ಹಾಗೂ ದೈವಿಕ ಪ್ರೀತಿಯ ನಡುವೆ, ಪರಸ್ಪರ ಸಂಬಂಧದ ನಡುವೆ ನಿಕಟವಾಗಿ ಪ್ರೀತಿ ಇದೆ ಎಂಬುದಾಗಿ ಈ ಸತ್ಯವೇದದಲ್ಲಿ ನಾವು ಕಂಡುಕೊಳ್ಳುತ್ತೇವೆ ಪ್ರೇರೆ. ಯೋನು ನೀತಿವಂತರು ಪ್ರೀತಿಸ್ತಾನೆ ಎಂಬುದಾಗಿ ಕೀರ್ತನೆ 146 4ನೇ ವಚನದಲ್ಲಿ 8ನೇ ವಚನದಲ್ಲಿ ನಾವು ನೋಡ್ತೇವೆ. ಆದ್ರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು ಎಂಬುದಾಗಿ ನೋಡ್ತೇವೆ. ಬೇರೆ 2ನೇ ಕೊರಿಂಥ 9ನೇ ಅಧ್ಯಾಯ 7ನೇ ವಚನದಲ್ಲಿ ಯಾರು ಸಂತೋಷವಾಗಿ ಕೊಡುತ್ತಾರೋ ದೇವರು ಅವರ ಮೇಲೆ ಪ್ರೀತಿಯನ್ನು ಇಟ್ಟಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅಂದ್ರೆ ಸಂತೋಷವಾಗಿ ಏನ್ ಕೊಡ್ಬೇಕು? ದುಡ್ಡು ಕಾಸು ಕೊಟ್ಟರು ನಡೀತದ, ಐಶ್ವರ್ಯ ಕೊಟ್ಟರು ನಡೀತದ, ಏನ್ ಕೊಟ್ಟರು ಅಂತಾನೆ, ಬೆಳ್ಳಿ ಬಂಗಾರ ಕೊಟ್ಟರು ನಡೀತದ, ಅಥವಾ ಕುರಿ ಹೋಮ ಮಾಡಿದ್ರು ನಡೀತದ? ಇಲ್ಲ ಪ್ರೇರೆ, ಬರೀ ದುಡ್ಡು ಅಂತ ಇಲ್ಲ, ನಮ್ಮನ್ನ ನಾವೇ ನಮ್ಮ ಪ್ರೇರಿತದಿಂದ ದೇವರಿಗೆ ನಾವು ಪಾಪಿಗಳೇ ಆಗಿದ್ದೇವೆ ಎಂಬ ಪಶ್ಚಾತ್ತಾಪ ಪಟ್ಟು, ನಾವು ತಗ್ಗಿಸಲ್ಪಟ್ಟು ನಮ್ಮನ್ನ ನಾವೇ ದೇವರಿಗೆ ಏನ್ ಮಾಡ್ಬೇಕು? ಕಾಣಿಕೆಯಾಗಿ ಅರ್ಪಿಸ್ಬೇಕು. ಅದು ನಮ್ಗೆ ಎಲ್ಲಿ ಸಿಗುತ್ತದೆ ಅಂತಾರೆ, ಎಫೆಸ ಬರೆದಂತ ಪತ್ರಿಕೆ, ಪೌಲನು ಎಫೆಸದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಯೇಸು ಸ್ವಾಮಿ ಹೇಗೆ ಅವನು ಯಜ್ಞವಾಗಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸ್ತದೆ ನೋಡಿ. ಇಲ್ಲಿ ಹೇಳ್ತದೆ, ಎಫೆಸದವರಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನದಲ್ಲಿ, ನಿಮ್ಮನ್ನು ಪ್ರೀತಿಸಿ, ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ ಎಂಬುದಾಗಿ ಹೇಳ್ತಾನೆ.
ಇನ್ನೊಂದು ದೇವರು ಅಂದರ ಯೇಸು ಸ್ವಾಮಿ ನಮಗಾಗಿ ದೇವರು ಮನುಷ್ಯನಾಗಿ ಬಂದು ಆತನು ತನ್ನ ದೇಹದಿಂದ ಅವರು ನಮ್ಗೆ ಯಜ್ಞದ ಕುರಿಯಾಗಿ ಮತ್ತು ಸುಗಂಧದ ವಾಸನೆ ಆಗಿರ್ತಕ್ಕಂಥ ಆ ಕಾಣಿಕೆಯಾಗಿ ದೇವರಿಗೆ ಸಮರ್ಪಿಸಿ ದೇವರಿಗೆ ಸಂತೋಷಗೊಳಿಸ್ತಕ್ಕಂಥದ್ದು ಮತ್ತು ಅವನಿಗೆ ಉಲ್ಲಾಸಗೊಳಿಸ್ತಕ್ಕಂಥದ್ದು ಮಾಡ್ತಾನೆ. ಅಂದ್ರೆ ಅವನ ಹೆಜ್ಜೆಯಲ್ಲಿ ನಾವು ಬರ್ಬೇಕಂದರೆ ಪೌಲ ಹೇಳ್ತಾನೆ, ರೋಮಾಪುರದವರಿಗೆ ಬರೆದಂತ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ನೋಡ್ತೇನೆ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವವಾಗಿ ಅರ್ಪಿಸಿರಿ. ಸಜೀವ ಯಜ್ಞವಾಗಿ ಅರ್ಪಿಸಿದೆ, ಇದೇ ನಿಮ್ಮ ವಿವೇಕ ಪೂರ್ವಕವಾದಂತ ಆರಾಧನೆ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ದೇವರಲ್ಲಿ ಪರಿಪೂರ್ಣ ಭಕ್ತಿಯಿಂದ, ಪರಿಪೂರ್ಣ ಬುದ್ಧಿಯಿಂದ, ಪರಿಪೂರ್ಣ ಪ್ರೀತಿಯಿಂದ ದೇವರ ಆಜ್ಞೆಗಳಿಗೆ ಮಣಿದವರಾಗಿದ್ದು ನಾವು ದೇವರಿಗೆ ಒಪ್ಪಿಸಿ ಕೊಡ್ಬೇಕೆಂಬುದಾಗಿ ನಾವು ನೋಡ್ತಕೊಂಡರಾಗಿದ್ದೇವೆ. ಪ್ರಿಯರೇ, ಇಲ್ಲಿ ನೋಡ್ತೇವೆ, ದೇವರು ಪಕ್ಷಪಾತಿ ಅಲ್ಲ. ಬರೀ ಪ್ರೀತಿ ಮಾಡುವವರಿಗೆ, ಕಾಣಿಕೆ ಕೊಡುವವರಿಗೆ, ನೀತಿವಂತರಿಗೆ ದೇವರು ಮೆಚ್ಚುತ್ತಾನೋ ಎಂಬುದಾಗಿ ಇಲ್ಲ ಪ್ರಿಯರೇ. ದೇವರು ಎಷ್ಟೋ ಪ್ರೀತಿಯನ್ನಿಟ್ಟಿದ್ದಾನೆ ಲೋಕದವರ ಮೇಲೆ. ಅದಕ್ಕಾಗಿ ದೇವರು ಪಕ್ಷಪಾತಿ ಅಲ್ಲ. ರೋಮಾಪುರದ 2:11 ನೋಡ್ತೇವೆ, ದೇವರು ಏನು ಇಲ್ಲ ಅಂದ್ರೆ ಪಕ್ಷಪಾತಿ ಇಲ್ಲ ಎಂಬುದಾಗಿ ನೋಡ್ತೇವೆ. ದೇವರು ಬರೀ ಯಹೂದ್ಯರಿಗೆ ದೇವರಾಗಿದ್ದಾನೋ, ಮನ್ಯನಿಗೆ ದೇವರಲ್ಲೇನೋ ಪಕ್ಷಪಾತ ಇದೆಯೇನೋ, ನೀತಿವಂತರಿಗೆ ದೇವರಾಗಿದ್ದಾನೋ, ಕೆಟ್ಟವರಿಗೆ ಇಲ್ಲವೆಂಬುದಾಗಿ ನೋಡುವಾಗೆ ರೋಮಾಪುರ 3:29ನೇ ವಚನ ನೋಡ್ತೇವೆ, ದೇವರು ಯಹೂದ್ಯರಿಗೆ ಮಾತ್ರ ದೇವರಾಗಿದ್ದಾನೋ, ಅನ್ಯ ಜನಗಳಿಗೆ ಸಹ ದೇವರಲ್ಲವೇ? ಹೌದು, ದೇವರು ಒಬ್ಬನೇ ಆಗಿರಲಾಗಿ ಆತನು ತನ್ನ ಜನರಿಗೆ ಸಹ ಅನ್ಯ ಜನರಿಗೆ ಸಹ ದೇವರಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆದ ಕಾರಣವಾಗಿ ನಾವು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಮ್ಗೆ ಸ್ಪಷ್ಟವಾಗಿ ಒಂದು ಸಂದೇಶವನ್ನು ಕೊಡ್ತಕ್ಕಂಥದ್ದಾಗಿದೆ. 5ನೇ ಅಧ್ಯಾಯದಲ್ಲಿ 45ನೇ ವಚನದಲ್ಲಿ ನೋಡ್ತೇವೆ, ಏನಂದ್ರೆ 44-45, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವೆ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನನ್ನು ಮೂಡುವಂತೆಯೂ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸದೆ ಫಲವೇನು ಎಂಬುದಾಗಿ ಹೇಳ್ತಾನೆ. ಅದರ ಕಡೆದಾಗಿ ನೀತಿವಂತರಿಗೆ ಬರೀ ಆಗಿಲ್ಲ, ಮತ್ತು ಪ್ರೀತಿಯಿಂದ ಸಮರ್ಪಿಸಿದವರಿಗೆ ಮಾತ್ರ ಅಲ್ಲ ದೇವರು, ಎಲ್ಲರಿಗೆ ದೇವರಾಗಿದ್ದಾನೆ. ನಮಗೆ ದೇವರು ನಾವು ಪ್ರೀತಿಯಿಂದ ಅವನಿಗೆ ಕಾಣಿಕೆ ನಮ್ಮನ್ನ ನಾವೇ ಸಜೀವವಾಗಿ ಯಜ್ಞವಾಗಿ ಸಮರ್ಪಿಸಿಕೊಳ್ಳೋರಿಗೆ ಇನ್ನೂ ನಮ್ಗೆ ಬಹಳ ಉತ್ತೇಜನ ಕೊಟ್ಟು ಬಹಳ ಫಲವನ್ನು ಕೊಡುವ ಹಾಗೆ, ಕೊಂಬೆಯನ್ನು ಬಹಳ ಫಲವನ್ನು ಕೊಡುವ ಹಾಗೆ, ಸ್ಥಿರವಾಗಿ ನಿಲ್ಲುವ ಹಾಗೆ ನಮ್ಮನ್ನು ಇನ್ನೂ ಜಾಸ್ತಿ ಪ್ರೀತಿ ಮಾಡ್ತಾನೆ. ಆದ್ರೆ ಕೆಟ್ಟವರಿಗೆ ಅನೀತಿವಂತರಿಗೂ ಕೂಡ ಪ್ರೀತಿ ಮಾಡ್ತಾನೆ. ಯಾಕೆಂದ್ರೆ ಪ್ರಿಯರೇ, ಆತನು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಆ ಕೆಟ್ಟವರಿಗೆ ಪ್ರೀತಿ ಹೇಗೆ ತೋರಿಸ್ಬೇಕು? ದೇವರಿಗೆ ಬಂದು ತೋರಿಸ್ಬೇಕಾ? ಇಲ್ಲ, ನಾವು ತಿಳಿದವರಾಗಿದ್ದು, ನಾವು ಅವನ ಆಜ್ಞೆಯನ್ನು ಪರಿಪಾಲಿಸುವರಾಗಿದ್ದು, ನಮಗೆ ಆ ಸಮಾಧಾನ ಸುವಾರ್ತೆಯನ್ನು ನಮ್ಮ ಕೈಯಲ್ಲಿ ಕೊಟ್ಟನಾಗಿದ್ದು, ನಾವು ಅನ್ಯರಿಗೆ ನಾವು ಪ್ರೀತಿ ತೋರಿ ಅದರ ವಾಕ್ಯದ ಗೂಢಾರ್ಥವನ್ನು ಅವರಿಗೆ ತಿಳಿಸ್ಬೇಕು. ಅದು ಕಳೆದು ಅವರಿಗೆ ನಮ್ಮ ಮೂಲಕವಾಗಿ ಪ್ರೀತಿ ಮಾಡ್ತಕ್ಕಂಥವನಾಗಿದ್ದಾನೆ. ನಾವು ಯೇಸು ಕ್ರಿಸ್ತನ ಮೂಲಕವಾಗಿ ಅವರಿಗೆ ಪ್ರೀತಿ ತೋರಿಸ್ಬೇಕೆಂಬುದಾಗಿ ನೋಡ್ತೇವೆ. ಅದ ಕಡೆನಾಗಿ ಪ್ರೇರೆ, ದೇವರು ಪ್ರೀತಿ ಸ್ವರೂಪಿನಾಗಿದ್ದಾನೆ. ಇದು ನಮ್ಮ ಗುಣವನ್ನು
ನೋಡಿ ದೇವರು ನಮ್ಮಿಂದ ಅವನು ಉಲ್ಲಾಸ ಪಡುತ್ತಾನೆ ಎಂಬುದಾಗಿ ನಾವು ನೋಡ್ತಕ್ಕಂತರಾಗಿದ್ದೇವೆ ಎಂಬುದಾಗಿ ಇವತ್ತಿನ ಪಾಠದಲ್ಲಿ ನೋಡ್ತಕ್ಕಂತರಾಗಿದ್ದೇವೆ. ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದ ವಾಕ್ಯವನ್ನು, ಈ ವಾಕ್ಯಗಳನ್ನು ತಿಳಿಸಿರುವುದನ್ನು ಮೊದಲನೆಯದಾಗಿ ಗಮನಿಸಬೇಕು. ಹೇಗೆಂದ್ರೆ ದೇವರು ಕೇವಲ ನೀತಿವಂತರು ಮತ್ತು ಸಂತೋಷವಾಗಿ ಕೊಡುವವರು ಮಾತ್ರ ಪ್ರೀತಿಸುವುದಿಲ್ಲ, ಆತನು ಎಲ್ಲರನ್ನು ಪ್ರೀತಿಸುತ್ತಾನೆ. ಆದರೆ ನೀತಿವಂತರನ್ನು ಹಾಗೂ ಧಾರಾಳವಾಗಿ ದೇವರಿಗೆ ಕೊಡುವವರನ್ನು ಪ್ರೀತಿಸುತ್ತಾನೆಂದು ಹೇಳಿರುವುದು ಒಂದು ವಿಶೇಷವಾದ ಅರ್ಥ ಕೊಡುತ್ತದೆ. ಜ್ಞಾನೋಕ್ತಿ 15:8-9 ನಮ್ಮ ವಚನ ಈಗ ಇವರಿಗೆ ತಿಳಿಸ್ತದೆ. ಈ ವಿಶೇಷ ಅರ್ಥದ ಸುಳಿವು ನೀಡುತ್ತದೆ. ದೇವರು ಅವರಲ್ಲಿ ಆನಂದಿಸುತ್ತಾನೆಂದು ಇದರ ಅರ್ಥವನ್ನು ಕೊಡ್ತಕ್ಕಂಥದ್ದಾಗಿದೆ. ಆದ್ರೆ ಏನೇ ಆಗಿರ್ಲಿ, ಮನುಷ್ಯರು ಎಂಬುದಾಗಿ ಇರತಕ್ಕಂತ ನಾವು ಬುದ್ಧಿ ಜೀವಿಗಳ ನಾವು ದೇವರಿಗೆ ನಮ್ಮನ್ನು ನಾವೇ ಸಮರ್ಪಿಸಿಕೊಡುವುದರಿಂದ ದೇವರು ಸಂತೋಷ ಪಡುತ್ತಾನೆ, ದೇವರು ಉಲ್ಲಾಸ ಪಡುತ್ತಾನೆ ಎಂಬುದಾಗಿ ಇವತ್ತಿನ ಪಾಠದಲ್ಲಿ ನಾವು ನೋಡ್ತಕ್ಕಂತರಾಗಿದೆ ಪ್ರೇರೆ. ಯಾಕಂದ್ರೆ ಪ್ರೇರೆ, ದೇವರು ವಿಶೇಷವಾಗಿ ನಮ್ಮಲ್ಲಿ ನಿರೀಕ್ಷೆ ಉಳ್ಳನಾಗಿದ್ದಾನೆ. ನಮ್ಮಲ್ಲಿ ನಿರೀಕ್ಷೆಯನ್ನು ಆತನು ಖಂಡಿತವಾಗಿ ಕಂಡುಕೊಂಡಿದ್ದಾನೆ. ಯಾರ ಮೂಲಕವಾಗಿ? ಮನುಷ್ಯನಾಗಿ ಬಂದಿರತಕ್ಕಂತ ಯೇಸುವನ್ನೇ ನಮ್ಮ ಎಲ್ಲರ ಪರವಾಗಿ ಆಗಿದ್ದಾನೆ ಅವನು. ಅದ ಕಾರಣವಾಗಿ ಪ್ರೇರೆ, ದೇವರನ್ನು ಸಂತೋಷ ಪಡಿಸುವುದು, ಉಲ್ಲಾಸ ಪಡಿಸುವುದು, ಆತನಿಗೆ ವಿಧೇಯರಾಗಿ ನಡ್ಕೊಳ್ಳುವುದರಿಂದ ಮತ್ತು ನಾವು ಯಾಕೆ ಅಮೂಲ್ಯರಾಗಿದ್ದೇವೆ ಅಂದ್ರೆ, ದೇವರ ಯೋಜನೆಯನ್ನು ಫೇಲಿವರ್ ಮಾಡಿದಿರ್ತಕ್ಕಂಥ ಸೈತಾನು, ನವರತ್ನದಿಂದ ಉಂಟಾಗಿರ್ತಕ್ಕಂಥ ಸೈತಾನನು ನಡವಳಿಕೆಯನ್ನು ಅವನು ತಿಳ್ಕೊಳ್ಳುವುದಕ್ಕಾಗಿ ಮಣ್ಣಿನಿಂದ ಮಣ್ಣವನಾಗಿದ್ದವನು, ದೇವರ ದೂತನಿಗಿಂತ ಕಡಿಮೆ ಆಗಿದ್ದವನು, ದೇವರಲ್ಲಿ ಭಯಭಕ್ತಿಯಿಂದ, ದೇವರಲ್ಲಿ ನಂಬಿಕೆಯಿಂದ ಅವನು ದೇವರನ್ನು ಕೊಂಡಾಡುವಂತ, ದೇವರ ಆಜ್ಞೆಯನ್ನು ಪರಿಪಾಲಿಸತಕ್ಕಂಥದ್ದು ಆ ನವರತ್ನದಿಂದ ಮತ್ತು ಸುವರ್ಣ ಲಕ್ಷಣ ಶಿರೋಮಣಿಯಾಗಿದ್ದನು, ಪೂರ್ಣ ಜ್ಞಾನಿಯಾಗಿದ್ದನು, ಪೂರ್ಣ ಸುಂದರನಾಗಿದ್ದನು ಅಂತ ಬಗೆಯಲ್ಲಿ ವರ್ಣಿಸಲಾಗಿದೆ. ಅವನು ಮನುಷ್ಯನ ನಡವಳಿಕೆಯನ್ನು ನೋಡಿ, ಅಯ್ಯೋ ನಾನು ಏನು ಎಂತ ತಪ್ಪು ಮಾಡಿದೆ, ನನಗೆ ಇಷ್ಟೊಂದು ಮೇನ್ ಜಾಗ ಕೊಟ್ಟಿದ್ದನು, ನನಗೆ ಎಷ್ಟು ಗೌರವಿಸಿದಾನೆ ದೇವರು. ಆದ್ರೆ ನಾನು ಆವೇಶದಿಂದ ನಾನು ಅನುಮಾನ ಪಟ್ಟು ಗರ್ವಪಟ್ಟು ದೇವರಿಗೆ ವಿಧೇಯನಾಗಿರುತ್ತ ಮಾತ್ರವಲ್ಲದೇನೆ 1/3 ಭಾಗ ದೂತರನ್ನು ಕೆಡಿಸಿ ಬಿಟ್ಟಿದ್ದೇನೆ. ಅದು ಅಲ್ಲದೇನೆ ಅವನು ದೇವರ ಯೋಜನೆ ಅಂತೆ ನನಗೆ ಅವನು ತಿರುಗಿಕೊಳ್ಳುವುದಕ್ಕೆ ಒಂದು ಮಾದರಿಯಾಗಿ ಈ ಲೋಕವನ್ನು ಸೃಷ್ಟಿಸಿ ಮನುಷ್ಯನನ್ನು ಮಾಡಿದನು. ಅವನು ಎಷ್ಟು ಸಂತೋಷದಿಂದ ಅವನ ದೇವರಲ್ಲಿ ಇದ್ದಾನೆ ಅಂದ್ರೆ, ಕಳೆದು ಹೋದಂತ ಮಗನು ಮನೆಯಾಗಿರ್ತಕ್ಕಂಥ ಮಗನು ಹೋಲಿಸಿ ನೋಡ್ಬೇಕು. ಆದ್ರೆ ಕಳೆದು ತನ್ನ ಮಗನು ಯಾವ ರೀತಿ ತಂದೆಯ ಕಡೆಗೆ ಬರ್ತಾನೋ, ಅದೇ ರೀತಿ ಲೂಸಿಫರನು ಸೈತಾನನು ಕೂಡ ನನ್ ತಪ್ಪಾಯ್ತು ಅಂತ ಈ ಮಾನವನ ನಡವಳಿಕೆಯನ್ನು ನೋಡಿ ದೇವರಿಗೆ ಕ್ಷಮಾಪಣೆ ಮಾಡಿಲ್ಲ ಎಂಬುದಾಗಿ ದೇವರ ಉದ್ದೇಶವಿತ್ತು. ಅದು ಬುಡದ ಮೇಲೂ ಮಾಡಿದ ಸೈತಾನು. ಅದರ ಕಡೆದಾಗಿ ನಾವು ಯೇಸು ಕ್ರಿಸ್ತನಲ್ಲಿ ಬಹು ಅಮೂಲ್ಯವಾಗಿ ಇರ್ತಕ್ಕಂಥ ವ್ಯಕ್ತಿಗಳಾಗಿದ್ದೇವೆ ಎಂಬುದಾಗಿ ನೋಡ್ತೇವೆ. ನಾವು ದೇವರಿಗೆ ಸಂತೋಷ ಪಡಿಸ್ತಕ್ಕಂಥದ್ದು ಬರೀ ವಾಕ್ಯ ಓದಿ, ವಾಕ್ಯ ಹೇಳಿ, ವಾಕ್ಯದಂತೆ ನಡೆದ್ದೇವೆ ಆಗೋದಿಲ್ಲ. ಕುಟುಂಬ ಎಂಬುದಾಗಿ ಮೊದಲನೇ ಪಾಠಶಾಲೆಯು ಕುಟುಂಬ, ಮೊದಲನೇ ಶಿಕ್ಷಕಿ ಮನೆ ಹೆಣ್ಮಗಳು. ಅದ್ರ ಕಡೆಯಿಂದಾಗಿ ಪ್ರಿಯರೇ, ಮನೆಯಲ್ಲಿ ಸಭೆಯನ್ನು ಸ್ಥಾಪನೆ ಮಾಡಿದ್ದ ಎದೆನ್ ತೋಟದಲ್ಲಿ ಸಭೆಯನ್ನು ಇಟ್ಟದನು. ಅದೇ ಪ್ರಕಾರವಾಗಿ ಸೈತಾನು ಸಭೆಯನ್ನು ಒಡೆದಂತೆ ನಮ್ಮ ಮನೆಯನ್ನು ಒಡೆದರೆ ನಮ್ಮ ಸಭೆಯನ್ನು ಒಡಿತಕ್ಕಂಥನಾಗಿದ್ದಾನೆ. ಇದು ನಾವು ಅರ್ಥ ಮಾಡಿಕೊಂಡು ನಮಗೆ ದೇವರು ತಾನೇ ಮನುಷ್ಯನಾಗಿ ಬಂದು ಮನುಷ್ಯರದೆಲ್ಲ ಪಾಪಗಳನ್ನು ಹೊತ್ತು ನಮ್ಗೆ ದಾರಿ ಕೊಟ್ಟಿದ್ದಾನೆ. ಆ ದಾರಿಯಲ್ಲಿ ನಾವು ನಡೆಯುವುದರಿಂದ ನಮ್ಗೆ ಮತ್ತೆ ಪ್ರಭುತ್ವವನ್ನು ದಯಪಾಲಿಸಿ ಕೊಡ್ತಾನೆ ಎಂಬುದಾಗಿ ಇದು ನಾವು ನಂಬಿ ದೇವರಲ್ಲಿ ವಿಧೇಯತೆಯನ್ನು ತಗ್ಗಿಸಲ್ಪಟ್ಟಿರ ನಾವು ನಡ್ಕೊಳ್ಬೇಕೆಂಬುದಾಗಿ ಇವತ್ತಿನ ಪಾಠವನ್ನು ನಾವು ನೋಡ್ತೇವೆ ಪ್ರೇರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ಆಮೇನ್.
ಈ ದಿನದ ಪಾಠವನ್ನ ಅತ್ಯುತ್ತಮವಾಗಿ ತಿಳಿಸಿಕೊಟ್ಟಂತ ಬೋಧಕರಾದಂತ ಶಿವರಾಜ್ ಜಾಂಟ್ರೆ ಸರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ಅವರನ್ನು ಆಶೀರ್ವಾದ ಮಾಡಲಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ಇವತ್ತಿನ ಪಾಠದಲ್ಲಿ ಇನ್ನೂ ಅನೇಕ ವಿಷಯಗಳನ್ನ ತಿಳಿಯ ಬಯಸಿದ್ದಲ್ಲಿ ಅಥವಾ ಪ್ರಶ್ನೆಗಳಿದ್ದರೆ ದಯಮಾಡಿ ಈ ಸಮಯದಲ್ಲಿ ಕೇಳಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ ಸರ್. ಉತ್ತಮವಾದ ಸಂದೇಶವನ್ನು ತಂದುಕೊಟ್ಟಂತ ಬೋಧಕರಂತ ಜನಕ್ಕೆ ಅವರಿಗೆ ಕರ್ತನ ಪೂರ್ವಕವಾದ ಸಂಸ್ಥಾನೆ. ಇನ್ನು ಮಾನವರಾದ ನಾವು ಜನತೆ ಅವರಿಗೆ ಸಾರಿ ಸರ್ ಓಕೆ ಮಾನವರಾದ ನಾವು ದೇವರಿಗೆ ಎಷ್ಟು ಅಮೂಲ್ಯರು ಎಂಬ ವಿಚಾರವಾಗಿ ಇನ್ನೂ ಅನೇಕ ವಿಷಯಗಳಿದೆ. ಇದು ಬಹಳ ಪ್ರಾಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಈ ಪರಲೋಕದಲ್ಲಿ ಒಬ್ಬ ಪ್ರಧಾನ ದೂತನು ತಪ್ಪು ಮಾಡಿದಾಗ ಅದಕ್ಕೆ ಒಂದು ಭೂಲೋಕನೇ ಸೃಷ್ಟಿಯಾಗಬೇಕಾಗಿತ್ತು. ಕಾರಣ ಪ್ರಧಾನ ದೂತನು ತಪ್ಪು ಮಾಡಿದಾಗ ಆ ಪ್ರಧಾನ ದೂತನಿಗೆ ದೇವರು ಶಿಕ್ಷೆ ಕೊಡಕ್ಕಾಗೋದಿಲ್ಲ. ಅವನು ತಾನಾಗಿ ತಾನೇ ಪಾಪಿ ಅಂತ ಗುರುತಿಸ್ಕೋಬೇಕಾಗಿತ್ತು. ಅವನ ಸ್ವಭಾವ ಏನು ಅಂತ ಆತನು ತೋರಿಸ್ಕೊಡ್ಬೇಕಾಗಿತ್ತು. ಯಾಕೆಂದ್ರೆ ಪರಲೋಕದಿಂದ ದೂತರುಗಳು ಯಾವಾಗ 1/3 ಭಾಗ ದಬ್ಬಲ್ಪಟ್ಟರು, ಪರಲೋಕದಿಂದ ಅವ್ರ ಶಕ್ತಿನ ಕಳ್ಕೊಂಡ್ರು, ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿ ನಾನು ದೇವರಾಗ್ಬೇಕು ಅಂತ ಹೇಳಿ ಆತನ ಗರ್ವ ಅಹಂಕಾರದಿಂದ ದಬ್ಬಲ್ಪಟ್ಟ ಆ ದೂತನು, ಅವನ ಅನುಯಾಯಿಗಳು, ಇವರಿಗೆ ಪರಲೋಕದಲ್ಲಿರುವಂತಹ ದೂತರುಗಳು ಏನು ದೇವರು ಕಠಿಣ ಸ್ವಭಾವ ಉಳ್ಳವನ, ದೇವರು ಪ್ರೀತಿ ಸ್ವರೂಪನ, ಏನು ಇಷ್ಟು ಮಾತ್ರಕ್ಕೆ ಇವನ್ನೆಲ್ಲ ದಬ್ಬು ಬಿಟ್ಟಾರೆ, ಇವರೆಲ್ಲ ಅಲ್ಲಿಂದ ತೆಗೆದಾಕನ್ನೆಲ್ಲ ಹೇಗೆ ಅನ್ನುವ ಬೇರೆ ದೂತರಿಗೆ ದೇವರು ಕಠಿಣ ಸ್ವಭಾವದನ ಎಂಬ ಒಂದು ಮಾತು ಉಳಿಬಾರ್ದಾಗಿತ್ತು. ದೇವರು ಪ್ರೀತಿ ಸ್ವರೂಪನಾಗಿ ಉಳಿಬೇಕಾಗಿತ್ತು. ಇದಕ್ಕೋಸ್ಕರವಾಗಿ ದೇವರು ಈ ಭೂಲೋಕವನ್ನು ಸೃಷ್ಟಿ ಮಾಡಿದ್ನು. ಭೂಲೋಕದಲ್ಲಿ ಪರಲೋಕದಲ್ಲಿ ದೇವದೂತರು ಸೈತಾನ ಜೊತೆ ಹೋರಾಟ ಮಾಡಿ ಅವನು ಸಹ ದೂತನೆ ಸುಲಭವಾಗಿ ಸೋಲಿಸಿ ತಳ್ಳೋದು ದೊಡ್ಡ ವಿಷಯವಲ್ಲ. ಆದರೆ ಆ ದೇವದೂತರಿಗಿಂತ ಇನ್ನು ಕಡಿಮೆಯಾದವರ ಮೂಲಕವಾಗಿ ಈ ಗರ್ಭದಲ್ಲಿ ಅಹಂಕಾರ ಪಡುತ್ತಿರುವಂತಹ ದೂತನಿಗೆ ಒಂದು ಇವರಿಗೆ ಶಿಕ್ಷಣ ಕೊಡಬೇಕಾಗಿತ್ತು. ಆ ಶಿಕ್ಷಣೆ ಕೊಡಬೇಕಾಗಿದ್ರೆ ಯಾವ ರೀತಿ ಶಿಕ್ಷೆಗೆ ಅವನು ಅರ್ಹನು ಅನ್ನೋದಕ್ಕೋಸ್ಕರವಾಗಿ ದೇವದೂತರಿಗಿಂತ ಕಡಿಮೆಯಾದ ಮಾನವರಾದ ನಮ್ಮನ್ನು ದೇವರು ಈ ಲೋಕದ ಸೃಷ್ಟಿ ಮಾಡಿಟ್ಟನು. ಆಗ ಆತನ ಏನ್ ಮಾಡ್ತಾನೆ, ಆದಿಯಲ್ಲೇ ಬಂದು ಆದಮ ತಾವು ಪ್ರಾರಂಭದಲ್ಲಿ ಅವರು ಕೊಟ್ಟಿದ್ದಂತ ಎಲ್ಲಾ ಒಂದು ಅಧಿಕಾರವನ್ನ ಕಿತ್ಕೊಳ್ತಾನೆ ಅಂತ ನೋಡ್ತೀವಿ. ಆ ಕ್ರೀತನ 8ನೇ ನೋಡುವಾಗ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ನಮ್ಮನ್ನು ಸೃಷ್ಟಿಸಲ್ಪಟ್ಟನು. ಇಡೀ ಭೂಲೋಕದ ಎಲ್ಲವನ್ನು ನಮ್ಮ ಕೈ ಕೊಟ್ಟಿದ್ನು. ಆದ್ರೆ ಎಲ್ಲವನ್ನು ಕಿತ್ತುಕೊಂಡು ತಾನು ನ್ಯಾಯ ಈ ಲೋಕದಲ್ಲಿ ತಾನೇ ದೇವರು, ನಾನಲ್ಲದೆ ದೇವರು ಯಾರು ಇಲ್ಲ ಅನ್ನೋ ರೀತಿಯಲ್ಲಿ ತನ್ನ ವರ್ತನೆಯನ್ನ ಶುರು ಮಾಡ್ತಾನೆ ಅಂತ ನೋಡ್ತೀವಿ. ಈ ಪರಿಸ್ಥಿತಿಯಲ್ಲಿ ಪರಲೋಕದಲ್ಲಿ ಉಂಟಾಗಿರುವಂತಹ ಗಲಿಬಿಲಿ ಹಾಗೂ ದಬ್ಬಲ್ಪಟ್ಟ ದೂತರು ಸ್ಪೇಸ್ ಅಲ್ಲಿ ಇದ್ದಾರೆ. ಈಗ ಅವರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು, ಅವರಿಗೆ ಯಾವ ರೀತಿ ಅವರಿಗೆ ನಾವು ನ್ಯಾಯ ತೀರ್ಪು ಮಾಡ್ಬೇಕು, ಇದು ಬಹಳ ಪ್ರಾಮುಖ್ಯವಾದ ವಿಷಯ. ಈ ಮಧ್ಯದಲ್ಲಿ ಮಾನವರಾದ ನಮ್ಮನ್ನು ಸೃಷ್ಟಿಸಿದ್ರೆ ಒಂದು ಅಮೂಲ್ಯವಾದದ್ದು. ಈ ಆಗಲೇ ನಮ್ಮ ಇವ್ರು ಹೇಳಿದ್ರು ನಿಜ ಬೋಧಕರು ಏನಂದ್ರೆ, ದೂತರು ಸ್ವಲ್ಪ ಕಡಿಮೆಯಾಗಿ ಸೃಷ್ಟಿಸಲ್ಪಟ್ಟ ಮಾನವರಾದ ನಮ್ಮ ಮೂಲಕವಾಗಿಯೇ ಆ ಸೈತಾನನ ನಾಶ ಮಾಡುವಂಥದ್ದು ದೇವರ ಯೋಜನೆ ಆಗಿತ್ತು. ಯಾಕೆಂದ್ರೆ ದೂತರ ಮುಖಾಂತರ ನಾಶ ಮಾಡೋದು ದೊಡ್ಡ ವಿಷಯ ಅಲ್ಲ, ಮೊದಲೇ ಪರದನ್ನು ದೊಬ್ಬಲ್ಪಟ್ಟಿದ್ದಾನೆ. ಹೇಗೆ ಉದಾಹರಣೆ ನಿಮ್ಗೆ ಹೇಳ್ತೀನಿ, ದಾನಿಯೇಲನು ಬಾಲಕನಾಗಿದ್ದಾಗ ಗೊಲಿಯಾತನನ್ನು ಕೊಲ್ಲುವುದಕ್ಕೆ ಗೊಲಿಯಾತನಿಗಿಂತ ಬಲವಂತನಾದ ಬಲಿಷ್ಠನಾದ ಬೇಕಾಗಿರಲಿಲ್ಲ. ಅದಕ್ಕೆ ಕೇವಲ ಅವನ ಗರ್ವ, ಅವನ ಅಹಂಕಾರ ಇದೆಲ್ಲ ಮುರಿಬೇಕಾದ್ರೆ ಕೇವಲ ಒಬ್ಬ ಬಾಲಕನ ಮೂಲಕವಾಗಿ ಆತನ ಸದೆ ಬಡಿಯುವಂತ ನೋಡ್ತೀವಿ. ಅದೇ ರೀತಿ ಇಲ್ಲಿ ಕೇವಲ ಮಣ್ಣಿಂದ ಸೃಷ್ಟಿಸಲ್ಪಟ್ಟ ಮಾನವರಾದ ನಾವು 9 ಮುತ್ತುರತ್ನಗಳಿಂದ ಸೃಷ್ಟಿಸಲ್ಪಟ್ಟ ಆ ಪ್ರಧಾನ ದೂತನ್ನ ನಾಚಿಕೆ ಪಡಿಸಿ ಆತನನ್ನು ನಾವು ನಮ್ಮ ಮೂಲಕವಾಗಿ ಸದೆ ಬಿಡುವಂಥದ್ದು ದೇವರ ಉದ್ದೇಶವಾಗಿತ್ತು. ಹೀಗಾಗಿ ಆತನು ಏನ್ ಮಾಡ್ತಾನೆ, ಈ ಲೋಕದಲ್ಲಿ ತಾನೇ ಮಾನವರಾಗಿ ಬಂದು ನಮಗೆ ಶಕ್ತಿ ಇಲ್ಲದಾಗ ತಾನೇ ನಮ್ಮ ಜೊತೆ ಪ್ರವೇಶ ಮಾಡಿ ನಮಗೆ ಬೇಕಾದ ಜ್ಞಾನವನ್ನು ತುಂಬಿ ಆತನ ಜೊತೆ ಹೋರಾಡುವಂತಹ ಶಕ್ತಿಯನ್ನ ನಮಗೆ ಕೊಟ್ಟಿರೋದನ್ನ ನೋಡ್ತೀವಿ. ಎಫೆಸ 6:12 ನೋಡುವಾಗ ನಮಗೆ ಕೊಟ್ಟಿರೋ ಶಕ್ತಿ ಅಂತ ಕೊಡಲ್ಪಟ್ಟಿದೆ. ಆಕಾಶದಲ್ಲಿ ದುರಾತ್ಮ ಸೇನೆಗಳು ಮೂಡುವಂತ ಶಕ್ತಿಯನ್ನ ದೇವರು ನಮಗೆ ಕೊಟ್ಟಿರೋದನ್ನ ನೋಡ್ತೇವೆ. ಈಗ ಮಾನವರಾದ ನಾವು ಈ ಸೈತಾನ ಏನ್ ಮಾಡ್ತಾನೆ ಈ ಲೋಕದಲ್ಲಿ, ಅವನು ಬರೀ ದುಷ್ಟತ್ವ, ಎಲ್ಲರನ್ನ ದಾರಿ ತಪ್ಪಿಸೋದು, ಮಾನವರಾದ ನಮಗೆ ಹಿಂಸೆ ಕೊಡೋದು, ನಮ್ಮ ಪಾಪದಲ್ಲಿ ಶಿಕ್ಷಿಸೋದು, ಯುದ್ಧಗಳು, ಹೀಗೆ ಅನೇಕ ಗಲಿಬಿಲಿ ಇಡೀ ಭೂಲೋಕದಲ್ಲೇ ನಾನು ದೇವರು ಅಂತ ಹೇಳ್ಕೊಂಡು ಇಲ್ಲಿ ಭೂಲೋಕನ ಯಾವ ರೀತಿ ಆಳ್ತಾನೆ ಅಂದ್ರೆ ಅಷ್ಟು ದುಷ್ಟತ್ವದಿಂದ ಆಳ್ತಾನೆ. ಅನೇಕ ಯುದ್ಧಗಳು, ಸಾವುಗಳು, ನೋವುಗಳು, ರೋಗ ರುಜಿನಗಳು ಇವೆಲ್ಲಗಳು ಸಹ ಬರುವಂತೆ ಮನುಷ್ಯನ ಮೇಲೆ ದೇವರ ಕೋಪ ಬರುವ ರೀತಿಯಲ್ಲಿ ಇವನು ಕೃತ್ಯಗಳನ್ನ ಮಾಡಿ ಒಂದು ಗುಂಪನ್ನ
ರೆಡಿ ಮಾಡ್ತಾ ನೋಡ್ತೀವಿ. ಇದರ ಮಧ್ಯದಲ್ಲಿ ಮಾನವರಾದ ನಾವು ಎಲ್ರನ್ನೂ ದೇವರು ಕರೀತಾನೆ, ಎಲ್ರು ಬನ್ರಿ ನನ್ನ ಕಡೆಗೆ ಅಂತ. ಯಾಕೆಂದ್ರೆ ನಿಜವಾದ ದೇವರು ಸರ್ವಶಕ್ತನಾಗಿರೋ ನಮ್ಮ ಸೃಷ್ಟಿಕರ್ತನು ದುಷ್ಟ ದೂತನನ್ನ ನಾಶ ಮಾಡೋದಕ್ಕೆ ನಾವು ಸಹ ಅವ್ರ ಜೊತೆ ಕೈ ಜೋಡಿಸ್ಬೇಕಾಗಿದೆ. ಇದಕ್ಕಾಗಿ ನಾವು ಪ್ರಧಾನರು, ಅದಕ್ಕೋಸ್ಕರ ನಾವು ಅಮೂಲ್ಯವಾದವರು ದೇವರಿಗೆ. ಈ ದಿನದ ಮೂಲಕ ನಮ್ಮ ಮೂಲಕವಾಗಿ, ಯಾಕೆಂದ್ರೆ ದೇವದೂತರು ತಗೊಂಡು ಆತನ ಮಾಡಕ್ಕಾಗಲ್ಲ, ಆತನ ತಾನೇ ಮಾಡಬೇಕಾದ್ರೂ ತಾನೇ ಡೈರೆಕ್ಟ್ ಆಗಿ ಮಾಡಕ್ಕಾಗಲಿಲ್ಲ. ಸಂಪೂರ್ಣವಾಗಿ ಮಾನವನಾಗ್ಲೇಬೇಕಾಗಿತ್ತು. ಆತನ ಮಾನವನಾಗಿ ಸಂಪೂರ್ಣವಾಗಿ ಬಂದು ನಮ್ಮ ಮಾನವ ರೂಪದಲ್ಲಿ ಇದ್ದು ಮಾಂಸಧರಿಯಾಗಿದ್ದು ಕಡೆಗೆ ಅವನ ಜೊತೆ ಹೋರಾಟ ಮಾಡಿ ಕಡೆಗೆ ಶಿಲುಬೆಯ ಮರಣದವರೆಗೂ ನೋಡಿ, ಶಿಲುಬೆಯ ಮರಣದವರೆಗೂ ಎಷ್ಟು ಕ್ರೂರವಾಗಿದ್ದ ಆ ಸೈತಾನನು ಅಂದ್ರೆ, ಆತನ ಶಿಲುಬೆಗೆ ಹಾಕಿ ಆತನಿಗೆ ಒಡಿಸಿ, ಮೊಳೆಗಳಿಂದ ಬಡಿಸಿ ಮುಳ್ಳಿನ ಕಿರೀಟ, ಉಗುಳು ತೆಗಳು, ಈ ರೀತಿಯಾದ ಅವನ ಮನಸ್ಸಿಗೆ ಎಷ್ಟು ಬರುತ್ತೆ ಅಷ್ಟು ಕೆಟ್ಟತನ ಅವನೇನಿದೆ ನನ್ನ ಅದು ತೋರಿಸುವಾಗ ಪರಲೋಕ ದೂತರು ನೋಡಿ, ಇವನು ಎಷ್ಟು ಕ್ರೂರಿಯಪ್ಪ, ಇವನು ಎಷ್ಟು ಅಯೋಗ್ಯ ಎಂಬುದನ್ನ ಪರಲೋಕ ದೂತರೆಲ್ಲ ನಿರ್ಧರಿಸುವುದನ್ನ ಇಲ್ಲಿ ನೋಡುವಾಗ ದೇವರು ನಿಜವಾಗ್ಲೂ ಎಂತ ಪ್ರೀತಿ ಸ್ವರೂಪ ಅನ್ನೋದಕ್ಕೆ ಅವ್ರಿಗೆ ಅರ್ಥ ಆಗ್ಬೇಕಾಗಿತ್ತು. ಜೊತೆಗೆ ಮಾನವರಾದ ನಾವು ದೇವರ ಪ್ರೀತಿ ಎಷ್ಟು ಅಂತ ನಾವು ತಿಳ್ಕೊಳ್ಬೇಕಾಗಿತ್ತು. ಹೀಗೆ ದೇವರು ಆತನ ಸೆಳೆಬಿಡುವುದಕ್ಕೆ ಆತನು ಮಾಡುವ ಕೃತ್ಯಗಳೇ ಕಾರಣವಾಗಿ ಆತನ ಕಡೆಗೆ ನಾನು ಪಾಪಿ ಅಂತೇಳಿ ಆತನು ಸಂಪೂರ್ಣವಾಗಿ ಶಿಲುಬೆಯ ಮರಣದವರೆಗೂ ದೇವರು ಹೋರಾಟ ಮಾಡಿದಾಗ ಅವನು ಸಂಪೂರ್ಣ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸುವಂತ ಒಂದು ಹೋರಾಟ ಇದು. ಆಗ ನಾವು ಸಹ ಹೋರಾಟದಲ್ಲಿ ನಾವು ಜೀವನ ಕಳ್ಕೊಳ್ಳೋ ಸಾಧ್ಯತೆನೂ ಕೂಡ ಇದೆ ಆ ಹೋರಾಟದಲ್ಲಿ. ಹೀಗೆ ಈ ಹೋರಾಟದಲ್ಲಿ ಸೈತಾನನ ದುಷ್ಟತ್ವವನ್ನು ತೆಗೆದು ಹಾಕಲು ದೇವರು ಮಾಡಿದಂತಹ ಮಹತ್ತರವಾದ ಯೋಜನೆಗೆ ನಮ್ಮನ್ನ ಉಪಯೋಗಿಸ್ಕೊಂಡಿದ್ದಾನೆ. ಉಪಯೋಗಿಸ್ಕೊಂಡಿರೋದ್ರ ಮೂಲಕವಾಗಿ ನಾವು ಏನ್ ಮಾಡ್ಬೇಕು ಇವಾಗ? ನಾವು ಕ್ರಿಸ್ತನ ಜೊತೆ ಕೈ ಜೋಡಿಸ್ಬೇಕಾ, ಅಥವಾ ನಾವು ಎಲ್ಲರನ್ನು ಕರೆದಂತೆ ಯೇಸು ಕ್ರಿಸ್ತನ ಮುಖಾಂತರ ಕೈ ಜೋಡಿಸ್ಬೇಕಾ, ಸೈತಾನನ ಜೊತೆ ನಾವು ಜೈ ಅನ್ಬೇಕಾ? ಇದನ್ನ ನಾವು ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಈ ದುಷ್ಟ ದೂತನನ್ನ ಸಂಪೂರ್ಣ ನಾಶ ಮಾಡೋದಕ್ಕೆ ಕಾಲ ಹತ್ತಿರವಾಗಿದೆ. ಆ ಸಿದ್ಧ ಶಿಲುಬೆ ಮೇಲೆ ಅದು ತೀರ್ಮಾನವಾಗಿದೆ. ಹೀಗಿರುವಾಗ ನಾವು ಈ ಒಂದು ಯೋಜನೆಯಲ್ಲಿ ನಾವು ಇಬ್ಬರಿಗೂ ಮಧ್ಯದಲ್ಲಿ ನಾವೇನಾಗಿದೆ ಪಾತ್ರಧಾರಿಗಳಾಗಿ ಕ್ರಿಸ್ತನ ಕಡೆಗಿದ್ದು ನಾವು ಜಯವನ್ನು ಸಾಧಿಸುವುದರ ಮೂಲಕ ಜೀವವೆಂಬ ಜಯಮಾಲೆಯನ್ನ ಮತ್ತೆ ನಾವು ಹೊಂದ್ಕೊಳ್ಳೋದಕ್ಕೆ ದೇವರು ನಮ್ಮ ಮಾರ್ಗ ಮಾಡಿಕೊಟ್ಟಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ನಾವೆಲ್ಲರೂ ಸಹ ಕ್ರಿಸ್ತನ ಕಡೆಗಿದ್ದು ಪರಲೋಕ ದೂತರಿಗೂ ದೇವರ ಪ್ರೀತಿ ಎಂಬುದು ಅರ್ಥ ಮಾಡಿಕೊಳ್ಳುವುದಕ್ಕೂ ಹಾಗೂ ನಾವೆಲ್ಲರೂ ದೇವರ ಪ್ರೀತಿ ಎಂಬ ತಿಳಿದುಕೊಳ್ಳುವುದಕ್ಕೂ ಕ್ರಿಸ್ತನು ಎಷ್ಟು ಅಮೂಲ್ಯನು ಎಂಬುದು, ನಾವು ಆತನಿಗೆ ಎಷ್ಟು ಅಮೂಲ್ಯರಾಗಿದ್ದೇವೆ ಎಂಬುದನ್ನ ನಾವು ಅರ್ಥ ಮಾಡಿಕೊಂಡು ನಾವು ಜೀವಿಸಬೇಕಾದ ಉತ್ತಮವಾದ ಒಂದು ಪಾಠವನ್ನು ತಿಳಿಸ್ಕೊಡಂತಹ ಬೋಧಕರಿಗೆ ವಂದನೆಗಳು. ನಡೆಸಿಕೊಡಂತಹ ಬೋಧಕ ಬಂದಿರೋ ಕೊಡಿ ಬಂದಿರೋರು ಕರ್ತನಿಗೆ ಪೂರ್ವಕವಾದ ವಂದನೆಯನ್ನು ಸಲ್ಲಿಸುವಂತನಾಗಿದ್ದೇನೆ. ಆಮೇಲೆ ಕೇಳಿಸ್ತಾ ಇದೆ? ಕೇಳಿಸ್ತಾ ಇಲ್ಲ? ಏನಪ್ಪ ಹೌದೇಪ್ಪ ಸಾರ್, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಕೇಳಿಸ್ತದೆ. ಉತ್ತಮವಾದಂತಹ ಮಾಹಿತಿಗಾಗಿ, ಚರ್ಚೆಗಾಗಿ ಹಿರಿಯರಂತ ವಿಜಯ್ ಕುಮಾರ್ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಇವತ್ತು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ಮಾಡ್ಬೇಕಾಗಿರ್ತಕ್ಕಂಥವ್ರು ನಮ್ಮ ಮಧ್ಯದಲ್ಲಿ ಬೀದರಿಂದ SP ಸುಂದರ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂದು ಕೇಳ್ಕೊಳ್ತೇನೆ. ಮತ್ತು ಪ್ರಾರ್ಥನೆ ವಿಜ್ಞಾಪನೆಗಳು ಇರುವುದಾದರೆ ಅದನ್ನ ತಿಳಿಸಬೇಕೆಂದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ಅದನ್ನ ತಿಳಿಸ್ಬೇಕೆಂದ ಕೇಳ್ಕೊಳ್ತೇನೆ. SP ಸುಂದರ್ ಅವರು ಪ್ರಾರ್ಥನೆ ಮಾಡಬೇಕೆಂದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಶಿರವನ್ನು ಭಾಗಿಸಿ ಕಣ್ಣುಗಳು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬಂದಿರತಕ್ಕಂತ ಸರ್ವಶಕ್ತನಾಗಿರ್ತಕ್ಕಂಥ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತುತಿ, ಸ್ತೋತ್ರ, ಘನ, ಮಾನ, ಮೇಮೆ ಉಂಟಾಗಲಿ ಸ್ವಾಮಿ. ಮುಂಜಾನೆಯಿಂದ ಇಲ್ಲಿವರೆಗೆ ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನು ಬಲಪಡಿಸಿ, ಕರುಣಿಸಿ, ಕಾಪಾಡಿ, ರಕ್ಷಿಸ್ತಾ ಬಂದು ಪುನಃ ತಿರುಗಿ ರಕ್ಷಕ ಈ ಒಂದು ಸಾಯಂಕಾಲದಲ್ಲಿ ಈ ಒಂದು ಸಭಾಶಾಲೆ ಪಾಠವನ್ನು ಕೇಳುವ ಹಾಗೆ ತಿಳ್ಕೊಳ್ಳುವ ಹಾಗೆ ನೀನು ಕೊಟ್ಟಿರ್ತಕ್ಕಂಥ ಅಮೂಲ್ಯ ಮತ್ತು ಶ್ರೇಷ್ಠ ಸಮಯಕ್ಕಾಗಿ ನಿಮ್ಮನ್ನು ಉಪಕಾರ ಸ್ತುತಿ ಸಲ್ಲಿಸ್ತೇವೆ ದೇವರೇ. ರಕ್ಷಕ ಈ ಕಾರ್ಯಕ್ರಮ ನಡೆಸಿಕೊಡ್ತಕ್ಕಂಥ ಬೋಧಕರನ್ನು ಆಶೀರ್ವಾದ ಮಾಡು. ಬೋಧಕರಾಗಿರ್ತಕ್ಕಂಥ ರಾಜ್ ಸರ್ ಮತ್ತು ಅವ್ರು ಮಾಡ್ತಕ್ಕಂಥ ಸೇವೆ, ಅವ್ರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಮತ್ತು ಅವ್ರ ಕುಟುಂಬ, ಅವ್ರ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ.
ಇವತ್ತು ಉತ್ತಮವಾಗಿರ್ತಕ್ಕಂಥ ಸಂದೇಶ ತಂದಿರ್ತಕ್ಕಂಥ ಶ್ರೀಯುತ ವಿಜಯಕುಮಾರ್ ಸರ್ನ ಆಶೀರ್ವಾದ ಮಾಡ್ರಿ, ಮತ್ತು ಅವ್ರ ಕುಟುಂಬ, ಅವ್ರ ಮಕ್ಕಳು, ಅವ್ರು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳನ್ನ ಆಶೀರ್ವಾದ ಮಾಡು. ಅಲ್ಲದ ರಕ್ಷಕದಲ್ಲಿ ಭಾಗಿಯಾಗಿರ್ತಕ್ಕಂಥ ಆಸಕ್ತಿಯಿಂದ ಸಮಯ ತೆಗೆದುಕೊಂಡು ಭಾಗಿಯಾಗಿರ್ತಕ್ಕಂಥ ಎಲ್ಲ ವಿಶ್ವಾಸರಿಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ದೇವರೇ, ನೀವು ಸರ್ವಶಕ್ತನಾಗಿರ್ತಕ್ಕಂಥ ದೇವರಾಗಿರಿ ಸ್ವಾಮಿ. ಅನೇಕ ವಿಷಯಗಳನ್ನು ನಾವು ಕಲಿಯುವುದು, ತಿಳ್ಕೊಳ್ಳುವುದು ಬಹಳ ಯುಕ್ತವಾಗಿದೆ ಸ್ವಾಮಿ. ನಿನ್ನ ಬರೋಣಕ್ಕ ಸಮೀಪವಾಗಿದೆ ಸ್ವಾಮಿ. ನಿನಗೆ ಸಾಕ್ಷಿ ಮಕ್ಕಳಾಗಿ ಪ್ರಾಣ, ಆತ್ಮ, ಶರೀರದಲ್ಲಿ ಯಾವ ಲೋಪದೋಷಗಳಾಗೆ ನಿನಗೆ ಸಾಕ್ಷಿ ಮಕ್ಕಳಾಗಿ ಮೆಚ್ಚುಗೆಯಾಗಿ ಜೀವಿಸುವ ಹಾಗೆ ಸಹಾಯ ಮಾಡು ಸ್ವಾಮಿ. ಅಪರಕ್ಷಕ ನಮ್ಮ ಕರ್ನಾಟಕ ಪ್ರಾಂತ್ಯಗಳಿಗಾಗಿ ಮತ್ತು ಕರ್ನಾಟಕದ ಎಲ್ಲ ಬೋಧಕರಿಗಳಿಗಾಗಿ, ಎಲ್ಲ ಸಭೆಗಳಿಗಾಗಿ, ನಮ್ಮ ಮೇಲಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ನಿನ್ನ ಕೃಪೆಯಿಂದ ರಕ್ಷಕ ನಮ್ಮ ಸಭೆಗಳು ಇನ್ನೂ ಹೆಚ್ಚಾಗಿ ಬಲಗೊಳ್ಳಿ ರಕ್ಷಕ. ಎಲ್ಲ ವಿಶ್ವಾಸಿಗಳು ವಾಕ್ಯದಲ್ಲಿ ಬೆಳೆದು ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ನೀತಿಗಾಗಿ ನಿಂತುಕೊಳ್ಳುವಾಗೆ ಬಲಪಡಿಸಬೇಕೆಂಬುದಾಗಿ ನಾವು ಬೇಡ್ತಕ್ಕಂಥ ಸ್ವಾಮಿ. ಮತ್ತು ರಕ್ಷಕ, ಇಡೀ ತ್ರೈಮಾಸಿಕ ನಮಗೆ ಬಂದಿರತಕ್ಕಂಥ ವಿಷಯ ರಕ್ಷಕ ಪ್ರೀತಿ ಮತ್ತು ನ್ಯಾಯ ಸ್ವಾಮಿ. ನೀವು ನಮಗೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ಮಾಡ್ತೀರಿ ಸ್ವಾಮಿ. ಅದೇ ರೀತಿಯಾಗಿ ನಮಗೆ ನ್ಯಾಯಾಧಿಪತಿಯಾಗಿ, ಮಹಾಯಾಜಕನಾಗಿ, ಶ್ರೇಷ್ಠ ಯಾಜಕನಾಗಿ ಕೆಲಸ ಮಾಡ್ತೀರಿ ಸ್ವಾಮಿ. ಅದಕ್ಕೋಸ್ಕರ ದೇವರೇ, ನಿನ್ನ ಮಕ್ಕಳಾಗಿರ್ತಕ್ಕಂಥ ನಾವು ಮುಂದಿನ ದಿನಮಾನಗಳಲ್ಲಿ ಇನ್ನು ಹೆಚ್ಚಾಗಿ ಕಲಿಯುವ ಹಾಗೆ, ತಿಳ್ಕೊಳ್ಳುವ ಹಾಗೆ ಸಹಾಯ ಮಾಡಿ ಬಲಪಡಿಸ್ತಾ ಬರಬೇಕಾಗಿ, ಮತ್ತು ಯಾರಿಗಾದ್ರೂ ಕಷ್ಟ, ನೋವು, ಸಮಸ್ಯೆ, ಚಿಂತೆ, ರೋಗ ರುಜಿನಗಳಿದ್ರೆ ಬಿಡುಗಡೆ ಮಾಡಿ ಬಲಪಡಿಸ್ತಾ ಬರಬೇಕಾಗಿ ಪ್ರಭು ಮತ್ತು ರಕ್ಷಕನಾಗಿರ್ತಕ್ಕಂಥ ಯೇಸು ಸ್ವಾಮಿ ಪಾದಕ್ಕೆ ಅತಿ ವಿನಯದಿಂದಲೂ ಬಹು ತಾಳ್ಮೆಯಿಂದಲೂ ಬೇಡವರಾಗಿದ್ದೀವಿ ಸ್ವಾಮಿ. ಆಮೇಲೆ ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಶಿವರಾಜ್ ಜಾಂಟಿ ಅವರು ಕೊಡ್ಬೇಕೆಂದು ಕೇಳ್ಕೊಳ್ತಾನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಗೆ ಪಾಲಿಸ್ಕೊಡು. ನಮ್ಮ ತಪ್ಪು ಮಾಡಿದವ್ರನ್ನ ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಆಶೀರ್ವಾದ ಪಡೆದುಕೊಳ್ಳೋಣ. ನಮ್ಮ ಕಾರ್ಯಕರ್ತನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಲೋಕದಲ್ಲಿರ್ತಕ್ಕಂಥ ನಮ್ಮ ತಂದೆಯಾದ ದೇವರ ಪ್ರೀತಿಯು, ಹಾಗೂ ನಮಗಾಗಿ ಸಹಾಯಕ್ಕೆಂದು ಕಳಿಸಲ್ಪಟ್ಟಿರ್ತಕ್ಕಂಥ ಪವಿತ್ರ ಆತ್ಮನ ಅನಂತೆ ಐಕ್ಯತೆ, ಶಾಂತಿ, ಸಮಾಧಾನ ಇಂದಿಗೂ ಎಂದೆಂದಿಗೂ ನಿತ್ಯ ನಿರಂತರಕ್ಕೂ ನಮ್ಮ ಎಲ್ಲರೊಂದಿಗೂ, ಲೋಕದ ಕಟ್ಟಕೊಡೆಯವರಿಗೆ ಇರತಕ್ಕಂಥ ಆತ್ಮೀಯ ವಿಶ್ವಾಸಿಗಳೊಂದಿಗೂ, ಆತ್ಮೀಯ ಸೇವಕರೊಂದಿಗೂ ಇದ್ದು ಆಶೀರ್ವದಿಸಬೇಕೆಂದು ಬೇಡತಕ್ಕಂಥವರಾಗಿದ್ದೇವೆ ನಮ್ಮ ತಂದೆಯ ದೇವರೇ. ಆಮೇನ್. ಈ ದಿನದ ಪಾಠಕ್ಕಾಗಿ ಬೋಧಕರಿಗೆ ಪಾಸ್ಟರ್ ಶಿವರಾಜ್ ಜಾಂತಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡ್ಲಿ. ಈ ದಿನದ ಆರಂಭದ ಪ್ರಾರ್ಥನೆಯನ್ನು ಹಾಗೂ ವಿಶೇಷ ವಾದ್ಯದ ಗೀತೆಯನ್ನು ನುಡಿಸಿದಂತ ವಿಜಯಕುಮಾರ್ ಸರ್ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಪಾಸ್ಟರ್ SP ಸುಂದರ್ ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ದಿನ ನಮ್ಮ ಜೊತೆಯಲ್ಲಿದ್ದು ದೇವರ ವಾಕ್ಯವನ್ನ ಕಲಿತಂತ, ಆಲಿಸಿದಂತ ಎಲ್ಲರಿಗೂ ಸಹ ದೇವರ ಮಂದೆಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ಹೀಗೆ ನಮ್ಮನ್ನ ದಿನದಿಂದ ದಿನಕ್ಕೆ ಆತ್ಮಿಕವಾಗಿ ಬೆಳೆಸಿ, ಅಭಿವೃದ್ಧಿಪಡಿಸಿ, ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಂಡು ಇನ್ನು ಅನೇಕರನ್ನ ನಮ್ಮ ಜೊತೆಯಲ್ಲಿ ಆತನ ಸನ್ನಿಧಾನಕ್ಕೆ ತರುವಂತ ಶಕ್ತಿಯನ್ನ ನಮಗೆ ನೀಡಲೆಂದು ಹಾರೈಸುತ್ತಾ, ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ. ನಾಳೆ ಮತ್ತೆ ಇದೇ ಸಮಯಕ್ಕೆ ದೇವರ ಸನ್ನಿಧಾನಕ್ಕೆ ಬರುವಾಗೆ ಕರ್ತನ ನಮ್ಮನ್ನು ನಡೆಸಲಿ ಎಂಬುದಾಗಿ ಕೇಳುತ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ಧನ್ಯವಾದ. ಧನ್ಯವಾದ.